ನಿರ್ಮಧ್ಯೋಗ್ರಭವಾರ್ಣವೇ ನಿಜಮನೋಭೀಷ್ಟಂ ದಿಶಾಮೀತಿ ಯಃ ಸಮ್ಯಕ್ ಜ್ಞಾಪಯಿತುಂ ಕರೇಣ ವಿಲಸನ್ ಮಂಥಾನಮನ್ಯೇನ ಚ ರಮ್ಯಂ ಧಾಮ ದದನ್ ಮಹೇಶ ರಜತಗ್ರಾಮಶ್ರಿಯೋಲಂಕೃತಿಃ ಕರ್ಮಂದೀಶ್ವರ ಭಕ್ತಿಬಂಧನವಶಃ ಪ್ರೀತೋಸ್ತು ಕೃಷ್ಣ ಪ್ರಭುಃ. ನಮಸ್ತೆ ಪ್ರಾಣೇಶ ಪ್ರಣತ ವಿಭವಾ ಯಾವ ನಿಮಗಾಃ ನಮಸ್ವಾಮಿನ್ ರಾಮ ಪ್ರಿಯತಮ ಹನುಮನ್ ಗುರುಗುಣ ನಮಸ್ತುಭ್ಯಂ ಭೀಮ ಪ್ರಬಲತಮ ಕೃಷ್ಣೇಷ್ಟ ಭಗವನ್ ನಮಃ ಶ್ರೀಮನ್ಮಧ್ವ ಪ್ರದಿಶ ಸುದೃಶನ್ನೋ ಜಯ ಜಯ. ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೌಘಾಕರಾನಹಂ ವಾದಿರಾಜ ಗುರೂನ್ ವಂದೇ ಹಯಗ್ರೀವದಯಾಶ್ರಯಾನ್. ಮೂಕೋಪಿ ಯತ್ ಪ್ರಸಾದೇನ ಮುಕುಂದ ಶಯನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾ ರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಆಪಾದಮೌಲಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಹರಿ ಓಂ. ಜನ್ಮಾದ್ಯಸ್ಯ ಯತೋನ್ವಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ. ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಸೃಷ್ಟಿಸ್ಥಿತ್ಯಪ್ಯಯೇಹ ನಿಯತಿದೃಶ್ಯತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮರುದ್ರ ಪ್ರಭೃತಿ ಸುರನರದ್ವಿಷಶತ್ರುವಾತ್ಮಕಸ್ಯ ವಿಷ್ಣೋರ್ವ್ಯಸ್ತಾ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದೋ ವ್ಯಯೋ ಯೋ ಗುರುರಪಿ ಪರಮಃ ಚಿಂತಯೇತಂ ಮಹಾಂತಂ. ನಿಗಮಕಲ್ಪತರೋರ್ಗಲಿತಂ ಫಲಂ ಶುಕಮುಖಾದಮೃತದ್ರವಸಂಯುತಂ ಪಿಬತ ಭಾಗವತಂ ರಸಮಾಲಯಂ ಮುಹುರಹೋ ರಸಿಕಾಃ ಭುವಿ ಭಾವುಕಾಃ. ಯಂ ಪ್ರವ್ರಜन्तಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹಕಾತರ ಆಜುಹಾವ ಪುತ್ರೇತಿ ತನ್ಮಯತಯಾ ತರವೋಭಿನೇದುಃ ತಂ ಸರ್ವಭೂತಹೃದಯಂ ಮುನಿಮಾನತೋಸ್ಮಿ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀಮದ್ಭಾಗವತ ಪ್ರತಿಪಾದ್ಯ ಗೋಪಾಲಕೃಷ್ಣ ದೇವರ ಪಾದಾರವಿಂದಗಳಲ್ಲಿ ಭಕ್ತಿಪೂರ್ವಕ ನಮಸ್ಕಾರಗಳನ್ನು ಅರ್ಪಣೆ ಮಾಡುತ್ತಾ ಇವತ್ತಿನ ಭಾಗವತ ಪ್ರವಚನವನ್ನು ಮುಂದುವರಿಸ್ತಾ ಇದ್ದೇನೆ. ಪರೀಕ್ಷಿತ್ ರಾಜ ಶುಕಾಚಾರ್ಯರಲ್ಲಿ ಕೇಳುತ್ತಾನೆ, ನನ್ನ ಅಜ್ಜಂದಿರು ಎಷ್ಟು ಸುಲಭವಾಗಿ ಯುದ್ಧದಲ್ಲಿ ಜಯವನ್ನು ಗಳಿಸಿದ್ದಾರೆ, ಅದೆಲ್ಲವೂ ಕೂಡ ಹೇಗೆ ಅಂದರೆ ಅದು ಕೃಷ್ಣನ ಅನುಗ್ರಹದಿಂದ. ಪಿತಾಮಹಾಮೇ ಸಮರೇ ಅಮರಂಜರೈ ದೇವವ್ರತಾದ್ಯ ಅತಿರಥೈ ತಿಮಿಂಗಿಲೈ ದುರತ್ಯಯಂ ಕೌರವ ಸೈನ್ಯಸಾಗರಂ
ಕೃತ್ವಾ ತರನ್ ವತ್ಸಪದಂ ಸ್ಮ ಯತ್ಪ್ಲವಾಹ. ಯುದ್ಧದಲ್ಲಿ ಇದ್ದವರೆಲ್ಲ ಅತಿರಥ ಮಹಾರಥರು, ಭೀಷ್ಮ ದ್ರೋಣ ಮೊದಲಾದವರು. ಅವರ ಒಟ್ಟಿಗೆ ಯುದ್ಧ ಮಾಡುವುದೆಂದರೆ ಅದು ಸುಲಭ ಸಾಧ್ಯ ಅಲ್ಲ. ಆದರೂ ಕೂಡ ಎಷ್ಟು ಸುಲಭವಾಗಿ ಜಯ ಸಂಪಾದಿತವಾಗಿದೆ ಅಂದರೆ ಕೃತ್ವಾತರನ್ ವತ್ಸಪದಂ ಸ್ಮ ಯತ್ಪ್ಲವಾಹ. ಆಕಳ ಕರುವಿನ ಹೆಜ್ಜೆಯ ಗುರುತನ್ನು ದಾಟುವುದು ಎಷ್ಟು ಸುಲಭವೋ ಅಷ್ಟು ಸುಲಭದಲ್ಲಿ ಜಯ ಸಂಪಾದಿತವಾಗಿದೆ. ಅದು ಹೇಗೆ ಅಂದರೆ ಕೃಷ್ಣನ ಅನುಗ್ರಹದಿಂದ. ಮಾತ್ರವಲ್ಲ, ಇದು ನನ್ನ ಅಜ್ಜಂದಿರಂದ ಅಂತ ಅಲ್ಲ, ನನ್ನನ್ನು ಕೂಡ ಕೃಷ್ಣ ಪರಮಾತ್ಮ ರಕ್ಷಣೆ ಮಾಡಿದ್ದಾನೆ. ದ್ರೌಣ್ಯಸ್ತ್ರ ವಿಪುಲಿಷ್ಟಮಿದಂ ಮದಂಗಂ ಸಂತಾನ ಬೀಜಂ ಕುರು ಪಾಂಡವಾನಾಂ ಜುಗೋಪಕುಕ್ಷಿಂ ಗತ ಆತ್ತಚಕ್ರೋ ಮಾತುಶ್ಚ ಮೇ ಯಶ್ ಶರಣಂ ಗತಾಯಾಹ. ಅಶ್ವತ್ಥಾಮಾಚಾರ್ಯರು ನನ್ನ ತಾಯಿಯ ಉತ್ತರೆಯ ಗರ್ಭಕ್ಕೆ ಬ್ರಹ್ಮಾಸ್ತ್ರವನ್ನು ಪ್ರಯೋಗ ಮಾಡಿದ್ರು, ಕೃಷ್ಣ ಬಂದು ರಕ್ಷಣೆ ಮಾಡಿದ. ಆ ಕಾರಣದಿಂದ ಇಲ್ಲಿವರೆಗೆ ನಾನು ಬದುಕಿದ್ದೇನೆ. ಅಂತಹ ಕೃಷ್ಣ ಪರಮಾತ್ಮನ ಕಥೆಯನ್ನು ನನಗೆ ನೀವು ಹೇಳಬೇಕು ಅಂತ ಕೇಳಿದಾಗ ಶುಕಾಚಾರ್ಯರು ಕೃಷ್ಣನ ಕಥೆಯನ್ನು ಪ್ರಾರಂಭ ಮಾಡ್ತಾ ಇದ್ದಾರೆ. ವಾಸುದೇವ ಕಥಾ ಪ್ರಶ್ನ ಪುರುಷಾನ್ ತ್ರೀನ್ ಪುನಾತಿ ವಕ್ತಾರಂ ಪೃಚ್ಛಕಂ ಶ್ರೋತೃನ್ ತತ್ಪಾದ ಸಲಿಲಂ ಯಥಾ. ಭಗವಂತನ ಕಥೆ ಅದನ್ನು ಕೇಳಬೇಕು ಅಂತ ಪ್ರಶ್ನೆ ಏನಿದೆ, ಇದು ಬಹಳ ಉತ್ತಮವಾದಂತಹ ಪ್ರಶ್ನೆ. ಯಾರು ಕಥೆಯನ್ನು ಹೇಳಿ ಅಂತ ಕೇಳ್ತಾರೋ, ಪೃಚ್ಛಕಂ, ಕಥೆಯನ್ನು ಹೇಳಿ ಅಂತ ಯಾರು ಕಥೆಯನ್ನು ಹೇಳಿ ಅಂತ ಕೇಳುವಾಗ ಯಾರು ಹೇಳ್ತಾರೋ, ವಕ್ತಾರಂ, ಮತ್ತು ಹೇಳುತ್ತಾ ಇರುವಾಗ ಯಾರಾದರೂ ಬಂದರೂ ಕೂತುಕೊಳ್ಳುತ್ತಾರೋ, ಪೃಚ್ಛಕಂ. ಹೀಗೆ ಕೇಳುವವರು, ಪ್ರಶ್ನೆಯನ್ನು ಕೇಳುವವರು, ಕೇಳಿದಾಗ ಹೇಳುವವರು, ಹೇಳಿದಾಗ ಮತ್ತೆ ಬಂದು ಕೂತುಕೊಳ್ಳುವವರು, ಶ್ರವಣ ಮಾಡುವವರು. ಪುರುಷಾನ ಸ್ತ್ರೀನ್ ಪುನಾತಿ. ಹೇಗೆ ಇವರೆಲ್ಲರೂ ಕೂಡ ಪವಿತ್ರರಾಗಿ ಬಿಡುತ್ತಾರೆ. ಹೇಗೆ ಅಂದರೆ ತತ್ಪಾದ ಸಲಿಲಂ ಯಥಾ. ತ್ರಿವಿಕ್ರಮ ದೇವರ ಪಾದಾಂಗುಷ್ಟ ತಾಗಿ ಆ ನೀರು ಏನು ಬಂತು, ಆ ನೀರಿನಿಂದ ಬ್ರಹ್ಮದೇವರು ಏನು ಕಾಲನ್ನು ಪ್ರಕ್ಷಾಳನೆ ಮಾಡಿದ್ರು ಭಗವಂತನ ಪಾದಾರವಿಂದಗಳನ್ನು, ಅದರಿಂದ ಹರಿದು ಬಂದ ಗಂಗಾದೇವಿ ಯಾವ ರೀತಿಯಾಗಿ 3 ಲೋಕವನ್ನು ಕೂಡ ಪವಿತ್ರಳನ್ನಾಗಿ ಮಾಡ್ತಾರೋ, ಅದೇ ರೀತಿಯಾಗಿ ಈ ವಾಸುದೇವ ಕಥಾ ಪ್ರಶ್ನ, ಕೃಷ್ಣನ ಕಥೆ ಯಾರು ಕೇಳುತ್ತಾರೋ, ಯಾರು ಹೇಳ್ತಾರೋ, ಹೇಳುವಾಗ ಯಾರೆಲ್ಲ ಶ್ರವಣ ಮಾಡ್ತಾರೆ, ಇವರೆಲ್ಲರೂ ಕೂಡ ಪವಿತ್ರರಾಗಿ ಬಿಡ್ತಾರೆ ಅಂತೆ. ಆದ್ದರಿಂದ ಕೃಷ್ಣನ ಕಥೆಯನ್ನು ಹೇಳುತ್ತೇನೆ ಅಂತ ಪ್ರಾರಂಭ ಮಾಡಿದ್ದರು. ಈ ಭೂತಾಯಿ ದೈತ್ಯರ ಭಾರವನ್ನು ತಡ್ಕೊಳ್ಳಿಕ್ಕೆ ಸಾಧ್ಯ ಆಗದೆ ಗೋವಿನ ರೂಪವನ್ನು ತಾಳಿ ಬ್ರಹ್ಮದೇವರ ಬಳಿಗೆ ಹೋಗ್ತಾಳೆ ಅಂತೆ. ಭೂಭಾರ ಆಗಿದೆ, ಸಾಧ್ಯ ಆಗ್ತಾ ಇಲ್ಲ. ಕಣ್ಣೀರನ್ನು ಸುರಿಸಿಕೊಂಡು ಬ್ರಹ್ಮದೇವರ ಬಳಿಗೆ ಹೋದಾಗ ಬ್ರಹ್ಮದೇವರು ಆ ಭೂದೇವಿ ಅರ್ಥಾತ್ ಗೋರೂಪದಲ್ಲಿ ಇರುವ ಭೂದೇವಿಯನ್ನು ಕರೆಕೊಂಡು ಭಗವಂತನಲ್ಲಿಗೆ ಹೋಗ್ತಾರೆ ಅಂತ. ಭಗವಂತ ಹೇಳಿದ, ಕೃಷ್ಣನಾಗಿ ನಾನು ಅವತಾರ ಮಾಡ್ತೇನೆ, ಎಲ್ಲ ದೇವಾನುದೇವತೆಗಳು ಕೂಡ ನನ್ನ ಒಟ್ಟಿಗೆ ಭೂಲೋಕದಲ್ಲಿ ಅವತಾರ ಮಾಡಬೇಕು ಅಂತ ಆಜ್ಞೆ ಮಾಡಿದ. ಭೂತಾಯಿ ಸಂತೋಷದಿಂದ ಹಿಂತಿರುಗಿದ್ದಾಳೆ. ಒಂದು ದಿನ ದೇವಕಿಯನ್ನು ವಸುದೇವನಿಗೆ ಕೊಟ್ಟು ಮದುವೆ ಮಾಡಿದ್ದಾರೆ ಮಥುರಾ ಪಟ್ಟಣದಲ್ಲಿ. ದೇವಕಿಯನ್ನು ಕೊಟ್ಟು ಕಳಿಸುವಾಗ ಅವಳ ತಂದೆ ದೇವಕ
ಬೇಕಾದಷ್ಟು ಬಳುವಳಿಗಳನ್ನೆಲ್ಲ ಕೊಟ್ಟಿದ್ದಾನೆ ಅಂತ. ಕಂಸ ಹೇಳಿದ, ಈ ದೇವಕಿಯನ್ನ ನಾನು ಮನೆಗೆ ಬಿಟ್ಟು ಬರ್ತೇನೆ ಅಂತ ಹೇಳಿದ. ದೊಡ್ಡ ಒಂದು ಮೆರವಣಿಗೆಯಲ್ಲಿ ಹೋಗ್ತಾ ಇದ್ದಾನೆ ಅಂತೆ. ಅಷ್ಟು ಆನೆ ಕುದುರೆಗಳು ಎಲ್ಲವೂ ಕೂಡ ಇದೆ. ಹೋಗ್ತಾ ಇರುವಾಗ ಒಂದು ಅಶರೀರವಾಣಿ ಆಯಿತು. ಪತಿ ಪ್ರಗ್ರಹಿಣಂ ಕಂಸಂ ಆಭಾಷ್ಯಾಹ ಶರೀರವಾಕ್ ಅಸ್ಯಾಸ್ತ್ವಾಂ ಅಷ್ಟಮೋ ಗರ್ಭೋ ಹಂತ ಯಾಂ ವಹಸೆ ಬುಧ. ಎಲೈ ಮೂರ್ಖನೇ, ಏನು ಬಹಳ ಸಂತೋಷದಿಂದ ನಿನ್ನ ತಂಗಿಯನ್ನು ಕರ್ಕೊಂಡು ಹೋಗ್ತಾ ಇದ್ದೀಯಲ್ಲ, ನಿನ್ನ ತಂಗಿಯ 8ನೆಯ ಗರ್ಭ ನಿನಗೆ ಮೃತ್ಯುವಾಗ್ತದೆ ಅಂತ ಒಂದು ವ್ಯೋಮವಾಣಿ ಆಯಿತು. ಬಹಳ ಸಂತೋಷದಿಂದ ಅವಳನ್ನು ಬಿಟ್ಟು ಬರ್ತೇನೆ ಅಂತ ಕರ್ಕೊಂಡು ಹೋಗ್ತಾ ಇದ್ದ. ಅಷ್ಟು ಪ್ರೀತಿ ಆ ದೇವಕಿಯ ಮೇಲೆ. ಆದರೆ ಈ ಅಶರೀರವಾಣಿಯನ್ನು ಕೇಳಿದ ಕೂಡಲೇ ಕಂಸ ಭಗಿನೀಂ ಹಂತುಂ ಆರಬ್ಧ ಖಡ್ಗಪಾಣಿ ಕಚೆಗ್ರಹೀತ್. ಅವಳ ಮುಡಿಯನ್ನು ಹಿಡಿದು ಖಡ್ಗವನ್ನು ಎತ್ತಿ ಅವಳನ್ನು ಕೊಲ್ತೇನೆ ಅಂತ ಹೊರಟ ಅಂತ. ವಸುದೇವ ತಡೆದ. ಬಹಳ ಬುದ್ಧಿವಾದವನ್ನು ಹೇಳಿದ. ಎಷ್ಟು ಬುದ್ಧಿವಾದವನ್ನು ಹೇಳಿದರೂ ಕೇಳಲಿಲ್ಲ ಕಂಸ. ಏನಾದರೂ ಅಪಾಯವನ್ನು ತಪ್ಪಿಸಿಕೊಳ್ಳಬೇಕು ಅಂತ ಆಯಿತು ವಸುದೇವನಿಗೆ. ಆಗ ಹೇಳಿದ, ಇವಳ 8ನೆಯ ಗರ್ಭ ನಿನಗೆ ಮೃತ್ಯು ಅಲ್ಲವೇ? 8 ಮಕ್ಕಳಾಗಬೇಕು. ಅದು ಕೂಡ ಇವಳಿಂದ ಏನು ನಿನಗೆ ತೊಂದರೆ ಇಲ್ಲ. ಇವಳನ್ನು ಕೊಲ್ಲಬೇಡ. ಇವಳಲ್ಲಿ ಹುಟ್ಟುವ ಎಲ್ಲ ಮಕ್ಕಳನ್ನು ನಿನಗೆ ತಂದು ಒಪ್ಪಿಸ್ತೇನೆ ಅಂತ ಹೇಳಿದ. ಇಷ್ಟ ಆಗುವಾಗ ಕೇಳಿದ ಅಂತ ಕಂಸ. ಆಯಿತು ಅಂತ. ಬಹಳ ಕಷ್ಟವಾದ ಕೆಲಸ ಇದು ಕೂಡ. ಹುಟ್ಟುವ ಮಕ್ಕಳನ್ನು ಸಾವಿನ ದವಡೆಗೆ ತಳ್ಳುವುದು ಅಂದರೆ ಬಹಳ ಕಷ್ಟವಾದದ್ದೇ. ಆದರೆ ದೇವಕಿಯನ್ನು ಉಳಿಸಬೇಕಾಗಿತ್ತು. ಆ ಕ್ಷಣದಲ್ಲಿ ಏನಾದರೂ ಮಾಡಿ ತಪ್ಪಿಸಿಕೊಳ್ಳಬೇಕಾಗಿತ್ತು. ಈ ಮಾತನ್ನು ವಸುದೇವ ಹೇಳಿದ. ಕಂಸ ಆಯಿತು ಅಂತ ಬಿಟ್ಟ. ವಸುದೇವ ಹೇಳಿದ ಹಾಗೆ ಒಂದು ಮಗು ಆಯಿತು ಅಂತ. ಒಂದು ಮಗು ಆದ ಕೂಡಲೇ ಹೇಳಿದ ಮಾತನ್ನು ತಪ್ಪಲಿಲ್ಲ. ಆ ಮಗುವನ್ನು ಕರ್ಕೊಂಡು ಬಂದ. ಕರ್ಕೊಂಡು ಕಂಸನ ಕೈಯಲ್ಲಿ ಕೊಟ್ಟ ಅಂತ. ಕಂಸ ಆ ಮಗುವನ್ನು ನೋಡುತ್ತಾನೆ. ಮುದ್ದು ಮುದ್ದಾದಂಥ ಮಗು. ಇದು 1ನೆಯ ಗರ್ಭ. ನನಗೆ ಮೃತ್ಯು 8ನೆಯ ಗರ್ಭದಿಂದ. ಈ ಮಗುವನ್ನು ಯಾಕೆ ಕೊಲ್ಲಲಿ ಅಂತ ಒಂದು ಮನಸ್ಸಾಯಿತು ಅವನಿಗೆ. ವಸುದೇವನ ಬಳಿ ಕೊಟ್ಟು ಕಳಿಸಿದ ಅಂತೆ. ಕೊಟ್ಟು ಕಳಿಸಿದ್ದು ತಡ, ಅಷ್ಟರಲ್ಲಿ ನಾರದರ ಪ್ರವೇಶ ಆಯಿತು. ನಾರದರು ಹೇಳಿದ್ರು, ಕಂಸ, ದೇವತೆಗಳೆಲ್ಲ ಒಂದು ದೊಡ್ಡ ಸಭೆಯನ್ನು ಮಾಡಿದ್ದಾರೆ. ನಿನ್ನನ್ನು ಕೊಲ್ಲುವ ಹೊಂಚಾಕಿದ್ದಾರೆ. ಯಾವ ರೀತಿಯಾಗಿ ಕೊಲ್ಲುತ್ತಾರೆ ಏನು ಅಂತ ಯಾವುದೂ ಗೊತ್ತಿಲ್ಲ. ಈಗ ತಾನೇ ವಸುದೇವ ಮಗುವನ್ನು ತಗೊಂಡು ಬಂದಿದ್ದ. ನೀನು ಕೊಲ್ಲದೆ ವಾಪಸ್ಸು ಕಳಿಸಿದ್ಯಲ್ಲ. ನೀನೇನೋ ಅಂದುಕೊಂಡಿದ್ದಿ 8ನೇ ಗರ್ಭ ನನಗೆ ಮೃತ್ಯು ಅಂತ. ದೇವತೆಗಳ ಲೆಕ್ಕಾಚಾರ ಹೇಗಿದೆ? 8ನೇದ್ದೇ 1 ಅಂತ ಹೇಳಿ ಇದೇ 8 ಅಂತ ಆದರೆ, ಅದರಿಂದ ಯಾವುದಕ್ಕೂ ಸ್ವಲ್ಪ ವಿಚಾರ ಮಾಡು, ಯೋಚನೆ ಮಾಡು ಅಂತ ನಾರದರು ಇಷ್ಟು ಹೇಳಿದ್ರು. ಕೂಡಲೇ ಮನಸ್ಸೇ ವ್ಯತ್ಯಾಸ ಆಗಿ ಹೋಯಿತು. ಸಂತೋಷದಿಂದ ಮಗುವನ್ನು ಎತ್ತುಕೊಂಡು ಹೋಗ್ತಾ ಇರುವ ವಸುದೇವನನ್ನು ಮತ್ತೆ ಕರೆದ ಅಂತ. ಆ ಮಗುವನ್ನು ತೆಗೆದುಕೊಂಡು 2 ಕಾಲುಗಳನ್ನು ಕೈಯಲ್ಲಿ ಹಿಡಿದು ಆ ಮಗುವನ್ನು ಬಂಡೆಕಲ್ಲಿಗೆ ಅಪ್ಪಳಿಸಿ ಕೊಂದೇ ಬಿಟ್ಟ ಅಂತ. ವಸುದೇವ ಬಹಳ ದುಃಖದಿಂದ ಹೊರಟ. ಸ್ವಲ್ಪವೇ ಸಮಯದಲ್ಲಿ ಇನ್ನೊಂದು ಮಗು ಆಯಿತು. ಅದನ್ನೂ ಕೂಡ ಒಪ್ಪಿಸಿದ. ಒಟ್ಟಾರೆಯಾಗಿ 6 ಮಕ್ಕಳನ್ನು
ಕಂಸ ಕೊಂದೇ ಬಿಟ್ಟ. ನಮಗೆಲ್ಲ ಅನ್ನಿಸ್ತದೆ ನಾರದರು ಎಂತಹ ಒಂದು ಪಾಪದ ಕಾರ್ಯವನ್ನು ಮಾಡಿದ್ರು ಅಂತ. ವಾಪಸ್ಸು ಮಗುವನ್ನು ಕೊಟ್ಟು ಕಳಿಸಿದ್ರೂ ನಾರದರು ಬಂದು ಮತ್ತೆ ಕಂಸನಿಗೆ ಹೇಳಿ ಮತ್ತೆ ಮಕ್ಕಳನ್ನು ಕೊಲ್ಲಿಸಿದ್ರಲ್ಲ. ಯಾಕೆ ಹೀಗೆ ಮಾಡಿದ್ರು? ನಾರದರು ಯಾವತ್ತು ಭಗವಂತನ ಇಚ್ಛೆಗೆ ವಿರುದ್ಧವಾಗಿ ಹೋಗುವವರಲ್ಲ. ದೇವರ ಇಚ್ಛೆ ಹೀಗೆ ಇತ್ತು ಅಂತೆ. ಆ ಮಕ್ಕಳು ಯಾರು ಅಂದರೆ, ಹಿಂದಿನ ಜನ್ಮದಲ್ಲಿ ಆ ಮಕ್ಕಳೆಲ್ಲ ಮರೀಚಿ ಋಷಿಗಳ ಪುತ್ರರು, 6 ಮಂದಿ ಮಕ್ಕಳು. ಅವರು ಒಮ್ಮೆ ಈ ದೇವಲ ಋಷಿಗಳಿಗೆ ಅಪಹಾಸ್ಯವನ್ನು ಮಾಡಿದ್ದರು ಅಂತ. ಬಹಳ ತೆಳ್ಳಗೆ ಇದ್ದರು ಅವರು. ತೆಳ್ಳಗಿದ್ದಾರೆ ಅಂತ ಪರಿಹಾಸವನ್ನು ಮಾಡಿದ್ದರು. ದೇವಲ ಋಷಿಗಳಿಗೆ ಎಷ್ಟಂತ ತಡ್ಕೊಳ್ಬೇಕು? 1 ಬಾರಿ, 2 ಬಾರಿ, 3 ಬಾರಿ, ಬಹಳ ತಡ್ಕೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ. ಶಾಪವನ್ನು ಕೊಟ್ಟು ಬಿಟ್ಟರು. ದೇವಲ ಋಷಿಗಳು ಶಾಪ ಕೊಟ್ಟಿದ್ದು ಏನು? ನೀವು 6 ಮಂದಿಯೂ ಕೂಡ ಅಸುರ ಯೋನಿಯಲ್ಲಿ ಹುಟ್ಟಿರಿ ಅಂತ ಶಾಪ ಕೊಟ್ಟರು. ಅವರಿಗೆ ಅಸುರ ಯೋನಿ ಪ್ರಾಪ್ತಿ ಆಯಿತು. ಅಸುರರಾಗಿ ಹುಟ್ಟಿದ್ದರು. ಕಾಲನೇಮಿ ಅಂತ ಒಬ್ಬ ದೊಡ್ಡ ದೈತ್ಯ, ಅವನ ಮಕ್ಕಳಾಗಿ ಹುಟ್ಟಿದ್ದರು ಅಂತ. ಅವನ ಮಕ್ಕಳಾಗಿ ಹುಟ್ಟಿದಾಗ ಅವರಿಗೆ ಹೆಸರು ಬಂತು ಷಡ್ಗರ್ಭಾಸುರರು ಅಂತ. 6 ಮಂದಿ ಇದ್ದರು, ಷಡ್ಗರ್ಭಾಸುರರು ಅಂತ ಹೆಸರು ಬಂತು. ಈ ಷಡ್ಗರ್ಭಾಸುರರು ಬ್ರಹ್ಮದೇವರನ್ನು ಕುರಿತು ತಪಸ್ಸು ಮಾಡಿದ್ದರು ಅಂತೆ. ಈ ಶರೀರದಿಂದ ನಾವು ಅವಧ್ಯರಾಗಬೇಕು ಅಂತ. ಈ ಶರೀರದಿಂದ ನಾವು ಅವಧ್ಯರಾಗಬೇಕು. ಬ್ರಹ್ಮದೇವರು ತಥಾಸ್ತು ಅಂತ ಹೇಳಿದ್ದರು. ಆಗಿನ ಆಡಳಿತ ಹಿರಣ್ಯಕಶಿಪುವಿನ ಆಡಳಿತ ಅಂತೆ. ಅವನಿಗೆ ಸಿಟ್ಟು ಬಂತು. ಇವರೆಲ್ಲ ನಮ್ಮವರು, ದೈತ್ಯರು, ಬ್ರಹ್ಮದೇವರ ತಪಸ್ಸನ್ನು ಮಾಡಿದ್ರಲ್ಲ, ನನ್ನ ತಪಸ್ಸು, ನನ್ನ ಪೂಜೆ, ನನ್ನ ಸ್ಮರಣೆ ಮಾಡಬೇಕಾದ ಪ್ರಸಂಗದಲ್ಲಿ ಬ್ರಹ್ಮದೇವರನ್ನ ಕುರಿತು ಈ ಷಡ್ಗರ್ಭಾಸುರರು ತಪಸ್ಸು ಮಾಡಿದ್ರು ಅಂತ ಸಿಟ್ಟಿನಿಂದ ಅವರಿಗೆ ತಾನು ಒಂದು ಶಾಪ ಕೊಟ್ಟ. ನೀವು ನಿಮ್ಮ ತಂದೆಯಿಂದಲೇ ಸಾಯಿರಿ ಅಂತ ಶಾಪವನ್ನು ಕೊಟ್ಟ ಅಂತ. 2 ಶಾಪಗಳು ಬಂತು. ಒಂದು ಅಸುರ ಯೋನಿಯಲ್ಲಿ ಹುಟ್ಟಿ ಅಂತ ಬಂತು. ಹುಟ್ಟುವಾಗ ಬ್ರಹ್ಮದೇವರು ವರ ಕೊಟ್ಟರು, ಅವಧ್ಯತ್ವ ವರ, ಈ ಶರೀರದಿಂದ ಅವಧ್ಯತ್ವ ಬರಲಿ ಅಂತ. ಹಿರಣ್ಯಕಶಿಪು ಶಾಪ ಕೊಟ್ಟ, ತಂದೆಯಿಂದಲೇ ಸಾವು ಬರಲಿ ಅಂತ. ದೇವರು ಇದಕ್ಕೆಲ್ಲ ಉಪಾಯ ಮಾಡಿದ್ದರು ಅಂತೆ. ದುರ್ಗಾದೇವಿಗೆ ಆಜ್ಞೆ ಮಾಡಿದ್ದರು, ನೀನು ಒಂದು ಕೆಲಸವನ್ನು ಮಾಡಬೇಕು. ಬ್ರಹ್ಮದೇವರು ನನ್ನ ಏಕಾಂತ ಭಕ್ತರು, ಅವರು ಹೇಳಿದ ಮಾತು ಸತ್ಯ ಆಗಬೇಕು, ಸುಳ್ಳಾಗಬಾರದು. ಅವರು ಈ ಶರೀರದಿಂದ ಅವಧ್ಯತ್ವ ವರವನ್ನು ಕೊಟ್ಟಿದ್ದಾರೆ, ಅವರು ಹಾಗೆ ಇರಬೇಕು ಈ ಶರೀರದಿಂದ. ಆದರೆ ಹಿರಣ್ಯಕಶಿಪು ತಂದೆಯಿಂದ ಸಾಯಿರಿ ಅಂತ ಶಾಪವನ್ನು ಕೊಟ್ಟಿದ್ದಾನೆ. ತಂದೆಯಿಂದ ಸಾಯಬೇಕು, ಇವರು ಈ ಶರೀರದಿಂದ ಬದುಕಿರಬೇಕು. ಹಿರಣ್ಯಕಶಿಪು ಕೂಡ ಅವನ ಮೇಲೆ ಕೂಡ ಪ್ರೀತಿ ಭಗವಂತನಿಗೆ. ಯಾಕೆ? ಪ್ರಹ್ಲಾದನಂತ ಮಗನನ್ನು ಪಡೆದಿದ್ದಾನೆ ಅಲ್ಲ, ಅಷ್ಟು ಅನುಗ್ರಹ ಮಾಡಿದ್ದಾನೆ ಅಂತ. ಆಗ ದುರ್ಗಾದೇವಿ ಒಂದು ಉಪಾಯವನ್ನು ಮಾಡಿದ್ಲು ಅಂತೆ. ಪಾತಾಳದಲ್ಲಿ ಇರುವ ಈ ಷಡ್ಗರ್ಭಾಸುರರನ್ನು ಒಬ್ಬೊಬ್ಬರನ್ನೇ ತಂದು ಗುಹೆಯಲ್ಲಿ ಇಡುವುದು. ನಿದ್ರೆಯನ್ನು ಮಾಡಿದಾಗ ಆ ಜೀವವನ್ನು ಆಕರ್ಷಣೆ ಮಾಡಿ ಒಂದು ದೇಹವನ್ನು ಕೊಟ್ಟು ಆ ದೇಹವನ್ನು ಈ ದೇವಕಿಯ ಗರ್ಭಕ್ಕೆ ಪ್ರವೇಶ ಮಾಡಿಸಿ ಅಲ್ಲಿಂದ ಹುಟ್ಟುವಂತೆ ಮಾಡಿ, ಯಾವುದೋ ಒಂದು ದೇಹ, ಆ ದೇಹದಲ್ಲಿ ಪ್ರವೇಶ ಮಾಡಿಸಿ ಅದು ಕಂಸನಿಂದ ಸಾಯುವಂತೆ ಮಾಡಿತ್ತು. ಸತ್ತ ಮೇಲೆ ಆ ದೇಹ ಹೋಯಿತು, ಆ ಜೀವವನ್ನು ಕರ್ಕೊಂಡು ಬಂದು ಮತ್ತೆ ಗುಹೆಯಲ್ಲಿ ಇಟ್ಟಂತಹ ಅವನ ದೇಹಕ್ಕೆ ಸೇರಿಸಿದರು. ಇದು ಒಂದಲ್ಲ, 6 ಮಂದಿಗೂ ಹಾಗೆ ಮಾಡಿದ್ಲಂತೆ. ತಂದೆಯಿಂದಲೇ ಸಾವು ಬಂತು, ಬ್ರಹ್ಮದೇವರ ವರವು ಕೂಡ ಸತ್ಯ ಆಯಿತು. ಈ ಶರೀರದಿಂದ ಅವರಿಗೆ ಅವಧ್ಯತ್ವ ವರ, ಈ ಶರೀರದಿಂದ ಅವರು ಸಾಯಲಿಲ್ಲ.
ಈ ರೀತಿಯಾಗಿ ಭಗವಂತನ ಒಂದು ಸಂಕಲ್ಪ ಇತ್ತು. ಈ ಸಂಕಲ್ಪವನ್ನು ನಡೆಯುವಾಗಿ ಮಾಡಿದ್ದು ಅದು ನಾರದರು. ಹೀಗೆ 6 ಗರ್ಭವೂ ಕೂಡ ನಾಶ ಆಯಿತು. 7ನೆಯ ಗರ್ಭ, 7ನೆಯ ಗರ್ಭವನ್ನು ಭಗವಂತ ದುರ್ಗಾದೇವಿಗೆ ಆಜ್ಞಾಪಿಸಿದ. ಆಕರ್ಷಣೆ ಮಾಡಿ ನಂದಗೋಕುಲದಲ್ಲಿ ವಸುದೇವನ ಇನ್ನೊಬ್ಬಳು ಹೆಂಡತಿ ರೋಹಿಣಿ ಅಂತ, ಅವಳ ಗರ್ಭಕ್ಕೆ ಸೇರಿಸು ಅಂತ ಹಾಗೆ ಮಾಡಿದ್ಲಂತೆ ದುರ್ಗಾದೇವಿ. ಮರುದಿವಸ ಎಲ್ಲರೂ ತಿಳ್ಕೊಂಡ್ರು ಗರ್ಭ ಸ್ರಾವವಾಗಿದೆ ಅಂತ. ಹೀಗೆ 7ನೆಯ ಗರ್ಭ ಅದು ಸ್ರಾವ ಆಯಿತು, ಪಾತ ಆಯಿತು. ಇನ್ನು 8ನೆಯ ಗರ್ಭ ಭಗವಂತನೇ ದುರ್ಗಾದೇವಿಗೆ ಹೇಳಿದಂತೆ, 8ನೆಯ ಗರ್ಭವನ್ನು ನಾನು ಪ್ರವೇಶ ಮಾಡ್ತೇನೆ. ನೀನು ನಂದಗೋಕುಲದಲ್ಲಿ ನಂದಗೋಪನ ಮಡದಿ ಯಶೋಧ ಇದ್ದಾಳೆ, ಅವಳ ಗರ್ಭವನ್ನು ನೀನು ಪ್ರವೇಶ ಮಾಡು, ನಾನು ದೇವಕಿಯ ಗರ್ಭವನ್ನು ಪ್ರವೇಶ ಮಾಡ್ತೇನೆ ಅಂತ ಹೇಳಿ ಭಗವಂತ ಪ್ರವೇಶ ಮಾಡಿದ. ದುರ್ಗಾದೇವಿ ಅಲ್ಲಿ ಪ್ರವೇಶ ಮಾಡಿದ್ಲು. ಯಾವಾಗ ಭಗವಂತ ಗರ್ಭವನ್ನು ಪ್ರವೇಶ ಮಾಡಿದನೋ ದೇವಕಿಯ ಮುಖದಲ್ಲಿ ಆ ತೇಜಸ್ಸೇ ವರ್ತಸ್ಸೇ ಬಹಳವಾಗಿ ಬೆಳಗುತ್ತಾ ಇತ್ತುವಂತೆ. ಭಗವಂತ ಗರ್ಭವನ್ನು ಮಾತ್ರ ಪ್ರವೇಶ ಮಾಡಿದ್ದು, ಗರ್ಭವಾಸದ ದುಃಖ ಇದು ಯಾವುದು ಭಗವಂತನಿಗಿಲ್ಲ. ಗರ್ಭವನ್ನು ಯಾವಾಗ ಪ್ರವೇಶ ಮಾಡಿದನೋ ಆಗ ಬ್ರಹ್ಮಾದಿ ದೇವತೆಗಳೆಲ್ಲರೂ ಬಂದರು ಅಂತೆ. ಎಲ್ಲಿಗೆ ಬಂದರು? ಸೆರೆಮನೆಯಲ್ಲಿ ಇಟ್ಟಿದ್ದ. ನಾರದರು ಹೇಳಿ ಹೋದ ಮೇಲೆ ಆ ದೇವಕಿ ಮತ್ತು ವಸುದೇವರಿಬ್ಬರನ್ನು ಕೂಡ ಸೆರೆಮನೆಯಲ್ಲಿ ಇಟ್ಟುಬಿಟ್ಟಿದ್ದ. ಬ್ರಹ್ಮಾದಿ ದೇವತೆಗಳೆಲ್ಲ ಬಂದು ಸ್ತೋತ್ರ ಮಾಡಿದ್ರು ಅಂತ. ಅದಕ್ಕೆ ಹೆಸರು ಗರ್ಭಸ್ತುತಿ ಅಂತ. ಸತ್ಯವ್ರತಂ ಸತ್ಯಪರಂ ತ್ರಿಸತ್ಯಂ ಸತ್ಯಸ್ಯ ಯೋನಿಂ ನಿಹಿತಂ ಚ ಸತ್ಯೇ ಸತ್ಯಸ್ಯ ಸತ್ಯಾಮೃತ ಸತ್ಯನೇತ್ರಂ ಸತ್ಯಾತ್ಮಕಂ ತ್ವಾಂ ಶರಣಂ ಪ್ರಪನ್ನಾಃ. ತುಂಬ ಭಕ್ತಿಯಿಂದ ಕೂಡಿಕೊಂಡು ಬ್ರಹ್ಮಾದಿ ದೇವತೆಗಳು ಸ್ತೋತ್ರವನ್ನು ಮಾಡಿ ಅಲ್ಲಿಂದ ಹೊರಟು ಹೋದರು. ಶ್ರಾವಣ ಮಾಸ ಕೃಷ್ಣ ಪಕ್ಷದ ಅಷ್ಟಮಿಯ ದಿನ ಮಧ್ಯರಾತ್ರಿಯ ಕಾಲ, ಚಂದ್ರೋದಯ ಆಗುವ ಕಾಲದಲ್ಲಿ ಭಗವಂತ ದೇವಕಿಯ ಗರ್ಭದಿಂದ ಹೊರಗೆ ಬಂದು ಪ್ರಕಟನಾಗಿ ಬಿಟ್ಟಂತೆ. ಕೃಷ್ಣನಾಗಿ ಪ್ರಕಟಗೊಂಡಾಗ ಹೇಗೆ ಇದ್ದ ಕೃಷ್ಣ? ತಮದ್ಭುತಂ ಬಾಲಕಮಂಬುಜೇಕ್ಷಣಂ ಚತುರ್ಭುಜಂ ಶಂಖ ಗದಾದ್ಯುಧಾಯುಧಂ ಶ್ರೀವತ್ಸಲಕ್ಷ್ಮಂ ಗಲಶೋಭಿಕೌಸ್ತುಭಂ ಪೀತಾಂಬರಂ ಸಾಂದ್ರ ಪಯೋಧ ಸೌಭಗಂ. ಅದ್ಭುತವಾದಂತಹ ಆ ಮಗುವಿನ ರೂಪ ಅಂತೆ. ಆ ರೂಪವನ್ನು ದೇವಕಿ ಮತ್ತು ವಸುದೇವರು ಇಬ್ಬರು ನೋಡಿದ್ದರು. ಹೇಗೆ ಇತ್ತು ಅದು? ತಮದ್ಭುತಂ ಬಾಲಕಂ ಅಂಬುಜೇಕ್ಷಣಂ, ಕಮಲದಂತಹ ಕಣ್ಣು ಅಂತೆ. ತಮದ್ಭುತಂ ಬಾಲಕಮಂಬುಜೇಕ್ಷಣಂ ಚತುರ್ಭುಜಂ, 4 ಕೈಗಳು ಇದ್ದವು. ಚತುರ್ಭುಜಂ ಶಂಖ ಗದಾದ್ಯುಧಾಯುಧಂ, ಖಾಲಿ ಕೈಯಲ್ಲ, ಒಂದೊಂದು ಕೈಯಲ್ಲಿ ಒಂದೊಂದು ಆಯುಧ, ಶಂಖ ಚಕ್ರ ಗದಾ ಪದ್ಮ ಅಂತ. ಶ್ರೀವತ್ಸಲಕ್ಷ್ಮಂ ಗಲಶೋಭಿ ಕೌಸ್ತುಭಂ, ಎದೆಯಲ್ಲಿ ಒಂದು ಚಿಹ್ನೆ, ಶ್ರೀವತ್ಸದ ಚಿಹ್ನೆ ಅದು ಇತ್ತು. ಗಲಶೋಭಿ ಕೌಸ್ತುಭಂ, ಕುತ್ತಿಗೆಯಲ್ಲಿ ಕೌಸ್ತುಭಮಣಿಯ ಮಾಲೆ ಇತ್ತು ಅಂತೆ. ಪೀತಾಂಬರಂ ಸಾಂದ್ರ ಪಯೋಧ ಸೌಭಗಂ, ಮೇಘಗಳಂತೆ ಬಣ್ಣವುಳ್ಳಂತಹ ಶರೀರ, ಆ ಶರೀರಕ್ಕೆ ಪೀತಾಂಬರ ಎಲ್ಲ ಇತ್ತಂತೆ. ಮಾತ್ರವಲ್ಲ, ಮಹಾರಹ ವೈಢೂರ್ಯ ಕಿರೀಟ ಕುಂಡಲ ತ್ವಿಷಾ ಪರಿಶ್ವಕ್ತ ಸಹಸ್ರ ಕುಂತಲಂ, ಬಹಳವಾದಂತಹ ಬೆಲೆ ಉಳ್ಳಂತಹ ಮುತ್ತು ರತ್ನ ವೈಡೂರ್ಯಗಳಿಂದ ನಿರ್ಮಿತವಾದಂತಹ ಕಿರೀಟ ಇತ್ತು.
ಕರ್ಣಕುಂಡಗಳು ಕುಂಡಲಗಳು ಇದ್ದವು, ಕೈಯಲ್ಲಿ ಕಂಕಣಗಳು ಇದ್ದವು, ಸೊಂಟಕ್ಕೆ ಒಡ್ಯಾಣ ಇತ್ತು, ಕಾಲಿಗೆ ಗೆಜ್ಜೆ ಎಲ್ಲ ಇತ್ತು ಅಂತೆ. ಇಂತಹ ಅದ್ಭುತವಾದಂತಹ ರೂಪವನ್ನ, ಮಗುವನ್ನ ವಿರೋಚಮಾನಂ ವಸುದೇವ ಐಕ್ಷತ, ವಸುದೇವ ನೋಡಿದ ಅಂತ. ಎಂತಹ ರೂಪ! ನೋಡಿದ ಕೂಡಲೇ ವಸುದೇವನಿಗೆ ಬಹಳ ಸಂತೋಷ ಆಯಿತು ಅಂತೆ. ಸವಿಸ್ಮಯೋತ್ಫುಲ್ಲ ವಿಲೋಚನೋ ಹರಿಂ ಸುತಂ ವಿಲೋಕ್ಯ ನಕದುಂದುಭಿಸ್ತದ ಕೃಷ್ಣಾವತಾರೋತ್ಸವ ಸಂಭ್ರಮ ಸ್ಪೃಶನ್ ಮುದಾ ದ್ವಿಜೇಭ್ಯೋ ಯುತಮಾಪ್ಲುತೋ ಗವಾಂ. ಕೃಷ್ಣನ ಅವತಾರ ಆಯಿತು ಅಂತ ತಿಳಿದವನಾಗಿ ಬಹಳ ಸಂತೋಷದಿಂದ ಮನಸ್ಸಿನಲ್ಲಿಯೇ ವಿಚಾರ ಮಾಡಿದಂತೆ, ನಾನು 10,000 ಗೋವುಗಳನ್ನು ಬ್ರಾಹ್ಮಣರಿಗೆ ದಾನ ಮಾಡುತ್ತೇನೆ ಅಂತ. ಮುದಾ ದ್ವಿಜೇಭ್ಯೋ ಅಯುತಂ ಆಪ್ಲುತೋ ಗವಾಂ. ಅಯುತ ಅಂದರೆ 10,000. ಆಗ ದಾನ ಮಾಡಿಲ್ಲ, ಮನಸ್ಸಲ್ಲಿ ಅಂದುಕೊಂಡ, ನಾನು 10,000 ಗೋವುಗಳನ್ನು ದಾನ ಮಾಡುತ್ತೇನೆ ಅಂತ. ವಸುದೇವ ದೇವಕಿಯರು ಇಬ್ಬರು ಕೂಡ ಸ್ತೋತ್ರ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದರು ಅಂತೆ. ಎಂತಹ ಅದ್ಭುತವಾದಂತಹ ಕೃಷ್ಣನ ರೂಪ! ಜಗದ್ ವಿಲಕ್ಷಣ ಅಂತ ನಮಗೆ ಗೊತ್ತಾಗ್ತಾ ಇದೆ. ಕೃಷ್ಣ ನಮ್ಮಂತೆ ಹುಟ್ಟುತ್ತಾನೋ, ನಮ್ಮಂತೆ ಸಾಯಿತಾನೋ? ಇಲ್ಲ. ಅನಾದಿ ನಿತ್ಯ ಭಗವಂತ. ಅನಾದಿ ಅಂದರೆ ಅವನಿಗೆ ಉತ್ಪತ್ತಿ ಇಲ್ಲ, ಹುಟ್ಟುವಂಥದ್ದು ಇಲ್ಲ ಅಂತ. ನಿತ್ಯ ಅಂದರೆ ಸಾವು ಇಲ್ಲ, ಯಾವಾಗಲೂ ಇರುವವ ಅಂತ. ಅನಾದಿ ನಿತ್ಯ. ಭಗವಂತ ಅವತಾರ ಮಾಡುವುದು ಮಾತ್ರ. ಹುಟ್ಟುತ್ತಾನೆ ಅಂತ ಯಾರಾದರೂ ಹೇಳಿದರೆ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ. ಯಾರು ಜಗತ್ತಿನಲ್ಲಿ ಈ ರೀತಿಯಾಗಿ ಹುಟ್ಟಿದ್ದಾರೆ? ಚತುರ್ಭುಜಂ, 4 ಕೈಗಳು ಉಳ್ಳವರಾಗಿ ಯಾರು ಹುಟ್ಟಿದ್ದಾರೆ? ಹೋಗಲಿ, ಪೀತಾಂಬರವನ್ನ ತೊಟ್ಟುಕೊಂಡು, ಎಲ್ಲ ಆಯುಧಗಳನ್ನು ಇಟ್ಟುಕೊಂಡು, ಎಲ್ಲ ಆಭರಣಗಳನ್ನು ಹಾಕಿಕೊಂಡು ಯಾರಾದರೂ ಹುಟ್ಟುತ್ತಾರ? ಹಾಗಾದರೆ ಅದು ಹುಟ್ಟುವಲ್ಲ, ಇದು ಭಗವಂತನೇ ಅವತಾರ ಮಾಡಿದ್ದು. ಯಾವ ರೀತಿಯಾಗಿ ನರಸಿಂಹದೇವರು ತಾಯಿಯೂ ಬೇಡ ತಂದೆಯೂ ಬೇಡ ಅಂತ ಕಂಬದಿಂದ ನಾನು ಬಂದಿದ್ದೇನೆ ಅಂತ ತೋರಿಸಿಕೊಟ್ರು, ಅದೇ ರೀತಿಯಾಗಿ ಭಗವಂತ ಕೂಡ ಯಾವ ತಾಯಿ ಯಾವ ತಂದೆ ಕೂಡ ನನಗೆ ಇಲ್ಲ ಅಂತ ಚತುರ್ಭುಜನಾಗಿ ಆಭರಣ ಆಯುಧಧಾರಿಯಾಗಿ ಬಂದು ತೋರಿಸಿಕೊಟ್ರು ಅಂತ. ವಸುದೇವ ಈ ರೀತಿಯಾಗಿ ಸ್ತೋತ್ರ ಎಲ್ಲ ಮಾಡಿದ ಕೂಡಲೇ ಆ ಕೃಷ್ಣ, ಚತುರ್ಭುಜಧಾರಿಯಾದಂಥ ಕೃಷ್ಣ ಸಾಮಾನ್ಯ ಮಗುವಿನಂತೆ ಆಗಿಬಿಟ್ಟ ಅಂತೆ. ಹೇಳ್ತಾನೆ ವಸುದೇವ, ಕೂಡಲೇ ನನ್ನನ್ನು ಎತ್ತಿಕೊಂಡು ಹೋಗಿ ನಂದಗೋಕುಲದಲ್ಲಿ ಯಶೋದೆಗೆ ಒಂದು ಮಗು ಹುಟ್ಟಿದೆ, ಆ ಮಗುವಿನ ಜಾಗದಲ್ಲಿ ನನ್ನನ್ನು ಇಟ್ಟು ಅಲ್ಲಿ ಹುಟ್ಟಿದ ಮಗುವನ್ನು ಇಲ್ಲಿ ತಂದು ಇಡು ಅಂತ ಹೇಳಿದಂತೆ. ಆಯಿತು ಅಂತ ಆ ಮಗುವನ್ನು ವಸುದೇವ ತಲೆಯಲ್ಲಿ ಇಟ್ಟುಕೊಂಡಿದ್ದೇ ತಡ ಸೆರೆಮನೆಗೆ ಬೀಗ ಎಲ್ಲ ಹಾಕಿತ್ತು, ಅದೆಲ್ಲ ತೆರೆದುಕೊಂಡಿತು. ದಾರಿಯಲ್ಲಿ ಕತ್ತಲಿತ್ತು, ಬೆಳಕು ಬಂತು. ಅಲ್ಲಿದ್ದ ಭಟರೆಲ್ಲರೂ ಕೂಡ ನಿದ್ರಾ ಸ್ಥಿತಿಯಲ್ಲಿ ಇದ್ದಾರೆ. ಯಮುನಾ ನದಿ ಇದೆ, ಯಮುನಾ ನದಿ ದಾರಿ ಬಿಟ್ಟಿತು. ವರ್ಷ ಕಾಲ, ಅದು ಮಳೆಗಾಲ. ಆ ಕಾಲದಲ್ಲಿ ಮಳೆ ಬರ್ತಾ ಇತ್ತು. ಆದಿಶೇಷ ಬಂದು ಹೆಡೆಯನ್ನು ಬಿಡಿಸಿದ ಅಂತೆ, ದೇವರಿಗೆ ಮಳೆ ಬರಬಾರದು ಅಂತ. ಅಂತೂ ಅಲ್ಲಿಂದ ಹೋದ ನಂದಗೋಕುಲಕ್ಕೆ. ವಾದಿರಾದ ಗುರು ಸಾರ್ವಭೌಮರು ಹೇಳ್ತಾರೆ, ಕರಸ್ಥ ದೇವಸ್ಯ ಕುತೋಂತರಾಯ. ಕೈಯಲ್ಲಿ ದೇವರೇ ಇದ್ದಾನೆ ಅಂದ ಮೇಲೆ ಯಾವ ವಿಘ್ನಗಳು, ಯಾವ ಅಡ್ಡಿ ಆತಂಕಗಳು ಬರ್ತದೆ? ಯಾವುದೂ ಇಲ್ಲ. ಎಲ್ಲ ಸಂಕೋಲೆಗಳು ಬಿಚ್ಚಿ ಹೋಗಿದೆ. ಯಾವ ಭಟರಿಗೂ ಕೂಡ ಎಚ್ಚರ ಇಲ್ಲ. ಯಾವ ಮಳೆ, ಯಾವ ಗಾಳಿ, ಯಾವುದು ಕತ್ತಲೆ, ಯಾವುದರ ಅಡ್ಡಿ ಆತಂಕಗಳು ಇಲ್ಲ. ಯಾಕೆ? ಕರಸ್ಥ ದೇವಸ್ಯ ಕುತೋಂತರಾಯ. ಕೈಯಲ್ಲಿಯೇ ದೇವರು ಇರುವಾಗ ಯಾವ ಅಡ್ಡಿ ಆತಂಕಗಳು ಕೂಡ ಇಲ್ಲ. ಯಶೋದೆಗೆ ಆಗತಾನೆ ಮಗು ಹುಟ್ಟಿತ್ತು ಅಂತೆ. ಯಾರೂ ಇದ್ದಿಲ್ಲ ಅಲ್ಲಿ. ನಿದ್ರಾವಸ್ಥೆಯಲ್ಲಿ ಇದ್ದಳು ಯಶೋಧಾದೇವಿ. ಈ ಮಗುವನ್ನು ಅಲ್ಲಿ ಇಟ್ಟ
ಆ ಮಗುವನ್ನು ಹೊತ್ತುಕೊಂಡು ಬಂದು ದೇವಿಕೆಯ ಪಕ್ಕದಲ್ಲಿ ಇಟ್ಟಿದ್ದಾನೆ. ಅಷ್ಟರವರೆಗೆ ಯಾರಿಗೂ ಎಚ್ಚರ ಇಲ್ಲ. ಹೇಗೆ ಮೊದಲು ಸೆರೆಮನೆ ಇತ್ತು ಹಾಗೆ ಆಯಿತು. ಭಟರೆಲ್ಲ ಎಚ್ಚರಗೊಂಡಿದ್ದಾರೆ. ಬೆಳಿಗ್ಗೆ ಈ ಭಟರು ಹೋಗಿ ಕಂಸನಿಗೆ ವಿಷಯವನ್ನು ತಿಳಿಸಿದ್ದರು, ಮಗು ಹುಟ್ಟಿದೆ ಅಂತ. ಕಂಸ ಓಡೋಡಿ ಬಂದ. ಎಲ್ಲರಿಗೂ ಆಶ್ಚರ್ಯ ಆಗಿತ್ತು. ಯಾಕೆ ಅಂದರೆ ಎಲ್ಲರೂ ಆಶ್ಚರ್ಯಚಕಿತರಾಗಿ ನೋಡ್ತಾ ಇದ್ದಾರೆ. ಅಸ್ಯಾಸ್ತ್ವಾಂ ಅಷ್ಟಮೋ ಗರ್ಭ, ಇವಳಲ್ಲಿ ಹುಟ್ಟುವ 8ನೇ ಗರ್ಭ ನಿನಗೆ ಮೃತ್ಯು ಅಂತ. ಇದು ಎಲ್ಲರಿಗೂ ಗೊತ್ತಿತ್ತು. ಈಗ 8ನೇ ಗರ್ಭ ಇದು. ಕಂಸ ಏನು ಮಾಡ್ತಾನೆ ನೋಡೋಣ ಅಂತ ಎಲ್ಲರೂ ಸೇರಿದ್ರು ಅಂತೆ. ಕಂಸನೂ ಕೂಡ ಬಹಳ ಭಯಗೊಂಡವನಾಗಿ ಓಡಿ ಬಂದವನೇ ಆ ಹೆಣ್ಣು ಮಗು ಇತ್ತು ಅಲ್ಲಿ. ಅದನ್ನು ನೋಡಿದ. ಈ ಹೆಣ್ಣು ಮಗುವಿನ ನನಗೆ ಮೃತ್ಯು ಅಂತ ಅಂದಾಜು ಮಾಡಿದ. ಆದರೂ ಇರಲಿ, ಆ ಶರೀರವಾಣಿ ಆಗಿದೆ, ಈ ಮಗುವನ್ನು ಬಿಡಬಾರದು ಅಂತ ಆ ಮಗುವಿನ ಕಾಲುಗಳನ್ನು ಹಿಡ್ಕೊಂಡ. ಎಲ್ಲ ಮಕ್ಕಳನ್ನು ಹತ್ಯೆ ಮಾಡಿದ್ದು ಹೀಗೆ. ಕಾಲುಗಳನ್ನು ಹಿಡ್ಕೊಳ್ಳೋದು, 3 ಸರಿ ಬೀಸುವುದು, ಬಂಡೆಗಲ್ಲಿಗೆ ಅಪ್ಪಳಿಸೋದು. ಹೀಗೆ ಮಾಡುವ ಅಂತ ಎತ್ತಿದ್ದಾನೆ. ಕಾಲುಗಳನ್ನು ಕೈಯಲ್ಲಿ ಹಿಡ್ಕೊಂಡು ಎತ್ತಿದ್ದಾನೆ. ಅಷ್ಟರಲ್ಲಿಯೇ ಆ ಮಗು ಚಂಗನೆ ಹಾರಿ ಹೋಗಿ ಆಕಾಶಕ್ಕೆ ಹಾರಿ ಹೋಯಿತು ಅಂತೆ. ಅಷ್ಟೌ ಭುಜಾಂಗೀಂ ಮಹಿಷಸ್ಯ ಮರ್ದಿನೀಂ ಶಶಂಕ ಚಕ್ರಾಂ ಶರಶೂಲಧಾರಿಣೀಂ ತಾಂ ದಿವ್ಯಯೋಗೀಂ ಸಹಜಾತ ವೇದಸೀಂ ದುರ್ಗಾಂ ಸದಾ ಶರಣಮಹಂ ಪ್ರಪದ್ಯೆ. ಆಕಾಶಕ್ಕೆ ಹೋಗಿ 8 ಭುಜಗಳಾಗಿ, 8 ಕೈಗಳು, 8 ಕೈಗಳಲ್ಲಿ 8 ಆಯುಧಗಳನ್ನು ಧರಿಸಿಕೊಂಡವಳಾಗಿ ಆ ದುರ್ಗಾದೇವಿ ಹೇಳುತ್ತಾಳೆ, ಎಲೆ ಈ ಮೂರ್ಖ, ನಿನ್ನನ್ನು ಕೊಲ್ಲುವ ಮಗು ನಾನಲ್ಲ, ಅದು ಬೇರೆ ಕಡೆಯೇ ಬೆಳೀತಾ ಇದೆ, ಬೇರೆ ಕಡೆಯೇ ಹುಟ್ಟಾಗಿದೆ. ನನ್ನನ್ನು ಕೊಂದು ನೀನು ಏನು ಮಾಡ್ತಿ, ನಿನ್ನ ಸಾವು ಖಚಿತ ಅಂತ ಹೇಳಿ ಅದು ಅದೃಶ್ಯವಾಗಿ ಬಿಡುತ್ತದೆ ಅಂತೆ. ಕಂಸನಿಗೆ ಬಹಳ ಭಯ ಪ್ರಾರಂಭ ಆಯಿತು. ಎಲ್ಲೋ ಮಗು ಹುಟ್ಟಿದೆ, ನನ್ನನ್ನು ಕೊಲ್ಲುವ ಮಗು ಎಲ್ಲೋ ಹುಟ್ಟುತ್ತಾ ಇದೆ, ಬೆಳೀತಾ ಇದೆ, ಎಲ್ಲೋ ಹುಟ್ಟಿ ಎಲ್ಲೋ ಬೆಳೀತಾ ಇದೆ ಅಂತ ಭಯಗೊಂಡವನಾಗಿ ಎಲ್ಲ ರಾಕ್ಷಸರನ್ನ, ಅವನ ಅನುಚರರನ್ನು ಕರೆದು ಆದೇಶ ಮಾಡಿದ ಅಂತೆ. ಎಲ್ಲಿ ಮಕ್ಕಳು ಹುಟ್ಟುತ್ತಾರೋ ಅಥವಾ ಹುಟ್ಟಿದ ಮಕ್ಕಳು ಇದ್ದಾರೋ ಅವರನ್ನೆಲ್ಲ ನೀವು ಕೊಲ್ಲಬೇಕು ಅಂತ ಆದೇಶ ಮಾಡಿದ. ಎಲ್ಲ ಕಡೆ ಎಲ್ಲ ರಾಕ್ಷಸರು ಹೋದರು ಅಂತೆ. ಎಲ್ಲಿ ಸಣ್ಣ ಮಕ್ಕಳು ಹುಟ್ಟಿದ್ದಾರೋ, ಆಗ ತಾನೇ ಹುಟ್ಟಿದ್ದಾರೋ ಅವರನ್ನೆಲ್ಲ ಕೊಲ್ಲುವ ಸಲುವಾಗಿ ಎಲ್ಲ ಕಂಸನ ಅನುಚರರು ಹೋಗಿದ್ದಾರೆ. ನಂದಗೋಕುಲದಲ್ಲಿ ಬಹಳ ಸಂಭ್ರಮ ಅಂತೆ. ಗಂಡು ಮಗು ಹುಟ್ಟಿದೆ ಅಂತ ನಂದಗೋಪನಿಗೆ ಬಹಳ ಸಂಭ್ರಮ, ಬಹಳ ಸಂತೋಷ. ಎಲ್ಲ ಗೋಪಾಲಕರು ಒಟ್ಟಾಗಿದ್ದಾರೆ. ಆ ಸಂಭ್ರಮವನ್ನು ಹಂಚಿಕೊಳ್ಳುತ್ತಾ ಇದ್ದಾರೆ. ಹೇಗೆ ಅಂದರೆ ಹಾಲು, ಮೊಸರು, ಬೆಣ್ಣೆಯನ್ನು ಎಲ್ಲ ಪರಸ್ಪರ ಎರೆದಾಡಿಕೊಳ್ಳುತ್ತಾ ಆ ಸಂಭ್ರಮವನ್ನು, ಉತ್ಸವವನ್ನು ಮಾಡುತ್ತಾ ಇದ್ದಾರೆ ಅಂತೆ. ಎಲ್ಲ ಮುಗಿತು. ಇನ್ನು ಆ ಮಗುವಿಗೆ ಸ್ನಾನವನ್ನೆಲ್ಲ ಮಾಡಿಸಿ ಬಹಳ ಸಂತೋಷದಿಂದ ಮಗುವನ್ನು ಮಲಗಿಸಿಟ್ಟಿದ್ದಾರೆ ಅಂತೆ. ಅಷ್ಟ ಹೊತ್ತಿಗಾಗಿ ಆ ಪೂತನೆ ಅಂತ ಒಬ್ಬಳು ಕಂಸನಿಂದ ಪ್ರೇರಿತರಾಗಿ ಬಂದಿದ್ದಾಳೆ. ಅವಳಿಗೆ ಗೊತ್ತಾಯಿತು, ಈ ಮಗು ಅದನ್ನು ನಾನು ಕೊಲ್ಲಬೇಕು, ಈ ಮಗುವೇ ಕಂಸನನ್ನು ಕೊಲ್ಲುವ ಮಗು ಅಂತ. ಎಲ್ಲಿ ಮಕ್ಕಳು ಇರುತ್ತಾರೋ ಅಲ್ಲಿ ಎಲ್ಲ ತಿರುಗುತ್ತಾ ಇದ್ದಾಳೆ ಅವಳು. ಮಾತ್ರವಲ್ಲ, ನ ಎತ್ತರ ಶ್ರವಣಾದೀನಿ ರಕ್ಷೋಜ್ಞಾನಿ ಸ್ವಕರ್ಮಸು ಕುರುವಂತಿ ಸತ್ವತಾಂ ಭರ್ತು ಯಾತು ಧಾನ್ಯಶ್ಚ ತತ್ರ ಹಿ. ಇಂತಹ ರಾಕ್ಷಸಿಯರು ಎಲ್ಲ ಎಲ್ಲಿ ಮನೆಗೆ ಹೋಗ್ತಾರೆ ಅಂದರೆ, ಎಲ್ಲಿ ಶ್ರವಣಾದಿಗಳು ನಡೀತಾ ಇಲ್ಲವೋ, ಭಗವಂತನ ಕಥೆಯೆಲ್ಲ ಯಾರು ಕೇಳುತ್ತಾ ಇಲ್ಲವೋ, ಎಲ್ಲಿ ಸಂಧ್ಯಾಕಾಲದಲ್ಲಿ ಸ್ನಾನ, ಸಂಧ್ಯಾ ವಂದನೆ, ಪೂಜೆಗಳು, ನಾಮಸ್ಮರಣೆಗಳು, ಸಂಕೀರ್ತನೆಗಳು ನಡೀತಾ ಇಲ್ಲವೋ
ಎಲ್ಲಿ ರಕ್ಷೋಘ್ನ ಸೂಕ್ತ ಪಠಣ ನಡೀತಾ ಇಲ್ಲವೋ ಅಂತಹ ಕಡೆಯೆಲ್ಲ ಈ ರಾಕ್ಷಸಿಯರ ಪ್ರವೇಶ ಆಗ್ತದೆ ಅಂತ. ಆದರೆ ಯಶೋದೆ ಮನೆಯಲ್ಲಿ ಹಾಗೆ ಇಲ್ಲ. ಆದರೂ ಪ್ರವೇಶ ಆಯಿತು. ಯಾಕೆ ಪ್ರವೇಶ ಆಯಿತು ಅಂದರೆ ಆ ಮಗುವನ್ನು ಕಲ್ಲುವ ಸಲುವಾಗಿ ಪ್ರವೇಶ ಆಗಿತ್ತು. ಹೇಗೆ ಪ್ರವೇಶ ಮಾಡಿದ್ಲು ಈ ಪೂತನೆ ಅಂದರೆ ಒಳ್ಳೆಯ ಸ್ತ್ರೀಯ ವೇಷವನ್ನು ಇಟ್ಟುಕೊಂಡು ಪ್ರವೇಶ ಮಾಡಿ ಆ ಮಗುವನ್ನು ತಾನು ತೆಗೆದುಕೊಂಡು ಆ ಮಗುವಿಗೆ ಹಾಲನ್ನು ಉಣಿಸುವ ನೆಪದಲ್ಲಿ ವಿಷವನ್ನು ಕುಡಿಸುವ ಹಾಗೆ ಮಾಡಿ ಮಗುವನ್ನು ಕೊಲ್ಲಬೇಕು ಅಂತ ಉಪಾಯ ಮಾಡಿದ್ಲು. ಆ ಮಗು ಎದೆಯ ಹಾಲನ್ನು ಕುಡಿತಾ 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 ಆ ಪೂತನೆಯ ಪ್ರಾಣವನ್ನೇ ಹೀರಿಬಿಟ್ಟಿತು ಅಂತೆ. ಪ್ರಾಣ ಹೋದಾಗ ಸುಂದರ ಸ್ತ್ರೀಯ ವೇಷದಲ್ಲಿ ಇದ್ದಂತಹ ಅವಳು ದೊಡ್ಡ ಗಾತ್ರದವಳಾಗಿ ತನ್ನ ನಿಜ ರೂಪವನ್ನು ಪ್ರಕಟ ಮಾಡಿಕೊಂಡು ಬಿದ್ದು ಬಿಟ್ಲು. ಮಗು ಎದೆಯ ಮೇಲೆ ನೆಗಾಡುತ್ತಾ ಆಟವಾಡುತ್ತಾ ಇದೆ ಅಂತೆ. ಎಲ್ಲರೂ ಬಂದರು. ಮಗುವಿಗೆ ಏನಾಯಿತು, ಇಷ್ಟು ದೊಡ್ಡ ರಾಕ್ಷಸಿ ಬಿದ್ದಿದ್ದಾಳೆ, ಮಗುವಿಗೆ ಏನಾಯಿತು ಅಂತ ಎಲ್ಲರೂ ನೋಡ್ತಾ ಇದ್ದಾರೆ. ಆದರೆ ಮಗುವಿಗೆ ಏನೂ ಆಗಿಲ್ಲ ಅಂತೆ. ಪೂತನೆ ಮಾತ್ರ ಸತ್ತು ಬಿದ್ದಿದ್ದಾಳೆ ಅಂತೆ. ಯಾರು ಈ ಪೂತನೆ? ಹಿಂದೆ ರಾಮಚಂದ್ರ ದೇವರು ಮೊದಲು ಕೊಂದಿದ್ದು ಯಾರನ್ನ ಅಂದರೆ ತಾಟಕೆಯನ್ನ. ವಿಶ್ವಾಮಿತ್ರರು 16 ವರ್ಷ ಆಗಿ ಇರುವಾಗಲೇ ರಾಮನನ್ನ ಕರ್ಕೊಂಡು ಹೋದರು. ದಾರಿಯಲ್ಲಿ ಮೊದಲು ಸಿಕ್ಕಿದವಳೆ ತಾಟಕೆ. ಸ್ತ್ರೀ ಹತ್ಯೆ ಮಾಡಬಾರದು ಅಂತ ರಾಮ ಹೇಳಿದ. ರಾಮ ಹೇಳಿದ ಕೂಡಲೇ ವಿಶ್ವಾಮಿತ್ರರು ತೋರಿಸಿದ್ರು, ನೋಡು ಆ ಪರ್ವತ ಅಂತ. ಯಾವುದರ ಪರ್ವತ? ಮೂಳೆಗಳಿಂದ ನಿರ್ಮಿತವಾದಂತಹ ಪರ್ವತ. ನೋಡು ಆ ಪರ್ವತವನ್ನು. ಅಷ್ಟು ದೊಡ್ಡ ಮೂಳೆಗಳ ಪರ್ವತ ಆಗಿದೆ ಅಂದರೆ ಎಷ್ಟು ಋಷಿಗಳನ್ನು, ಎಷ್ಟು ಸಜ್ಜನರನ್ನು ಇವಳು ಹತ್ಯೆ ಮಾಡಿದ್ದಾಳೆ ನೋಡು. ಹಾಗಾದರೆ ಇವಳನ್ನು ಕೊಲ್ಲುವುದು ಧರ್ಮ ಅಂತ ಹೇಳಿದ್ರು ವಿಶ್ವಾಮಿತ್ರರು. ರಾಮ ಕೊಂದ. ಆ ತಾಟಕೆಯೇ ಪೂತನೆಯಾಗಿ ಬಂದಿದ್ದಾಳೆ ಅಂತ. ಪೂತನೆ ನರಕಕ್ಕೆ ಹೋದ್ಲು. ಪೂತನೆಯ ಒಳಗೆ ಒಬ್ಬಳಿದ್ಲು, ಊರ್ವಶಿ ಅಂತ. ಅವಳಿಗೆ ಈ ರಾಕ್ಷಸ ಜನ್ಮದಿಂದ ಮುಕ್ತಿಯಾಯಿತು. ಎಲ್ಲ ನಂದಗೋಕುಲದವರದು ಸೇರಿಕೊಂಡು ಈ ಮಗುವಿಗೆ ಏನಾದರೂ ಒಂದು ರಕ್ಷಣೆ ಮಾಡಬೇಕು ಅಂತ ಗೋಶಾಲೆಗೆ ಕರ್ಕೊಂಡು ಹೋದರು ಅಂತೆ. ಹಟ್ಟಿಗೆ ಕರ್ಕೊಂಡು ಹೋದರು. ಕರ್ಕೊಂಡು ಹೋಗಿ ಗೋಮೂತ್ರದಿಂದ ಸ್ನಾನ ಮಾಡಿಸಿದ್ರು ಮಗುವಿಗೆ. ಸಗಣಿಯಿಂದ ಕೇಶವಾಯ ನಮಃ, ನಾರಾಯಣಾಯ ನಮಃ, ಮಾಧವಾಯ ನಮಃ ಅಂತ 12 ನಾಮಗಳನ್ನು ಹಾಕಿದ್ರು ಅಂತೆ. ಮಾತ್ರವಲ್ಲ, ಒಂದು ಸ್ತೋತ್ರವನ್ನು ಮಾಡಿದ್ರು, ಭಗವಂತನ ಸ್ತೋತ್ರ. ಅವ್ಯಾದೋಂಗ್ರೀ ಮಣಿಮಾಂ ಸ್ತವದಾನ್ವಥೋರು ಯಜ್ಞೋಚ್ಯುತ ಕಟಿತಟಂ ಜಠರಂ ಹಯಾಸ್ಯ ಹೃತ್ಕೇಶವಸ್ತ್ವದುರ ಈಶ ಇನಸ್ತು ಕಂಠಂ ವಿಷ್ಣುರ್ಭುಜಂ ಮುಖಮುರುಕ್ರಮ ಈಶ್ವರಕ್ಕಂ. ಭಗವಂತನ ನಾನಾ ರೂಪಗಳು ಒಂದೊಂದು ಅಂಗವನ್ನು ರಕ್ಷಣೆ ಮಾಡಲಿ ಅಂತ ಹೇಳುವಂತಹ ಒಂದು ಸ್ತೋತ್ರ. ಅದಕ್ಕೆ ಹೆಸರು ಬಾಲರಕ್ಷಾ ಸ್ತೋತ್ರ ಅಂತ. ಈಗಲೂ ಮಕ್ಕಳಿಗೆ ಏನಾದರೂ ಆದರೆ ಈ ಸ್ತೋತ್ರವನ್ನು ಹೇಳಿದರೆ ಸಾಕು, ಎಲ್ಲ ಭೂತಬಾಧೆ ಪಿಶಾಚ ಬಾಧೆ ಎಲ್ಲ ದೂರ ಹೋಗಿಬಿಡ್ತದೆ ಅಂತ. ಡಾಕಿನ್ಯೋ ಯಾತು ಧಾನ್ಯಶ್ಚ ಕೂಷ್ಮಾಂಡಯೇ ಅರ್ಭಕಗ್ರಹ ಭೂತ ಪ್ರೇತ ಪಿಶಾಚಾಶ್ಚ ಯಕ್ಷ ರಕ್ಷೋ ವಿನಾಯಕ. ಎಲ್ಲ ಬಾಧೆಗಳು ಅದೆಲ್ಲ ದೂರ ಹೋಗಿಬಿಡುತ್ತದೆ. ಅಂತಹ ಒಂದು ವಿಶೇಷವಾದಂತಹ ಸ್ತೋತ್ರ ಬಾಲರಕ್ಷಾ ಸ್ತೋತ್ರ. ಅದನ್ನು ಎಲ್ಲರೂ ಸೇರಿಕೊಂಡು ಹೇಳಿದ್ರು. ಕೃಷ್ಣ ಪೂತನ ಜೀವಿತಾಹಾರಿಯಾಗಿ ಬಿಟ್ಟ. ಪೂತನೆಯನ್ನು ಕೊಂದು ಬಿಟ್ಟ. ಕೃಷ್ಣನಿಗೆ ಇನ್ನು 3 ತಿಂಗಳು ಆಗಿದೆ ಅಂತೆ. 3 ತಿಂಗಳು ಆಗಿದೆ ಅಂದ ಮೇಲೆ ಅವನಿಗೆ ಒಂದು 4ನೇ ತಿಂಗಳಲ್ಲಿ ಸಂಸ್ಕಾರ ಮಾಡಬೇಕು.
ಚತುರ್ಥೇ ಮಾಸಿ ಕರ್ತವ್ಯಂ ಉಪನಿಷ್ಕ್ರಮಣಂ ಶಿಶೋಹೋ ಅಂತ. ಚತುರ್ಥ ಮಾಸದಲ್ಲಿ ಮಗುವನ್ನು ಹೊರಗೆ ಕರ್ಕೊಂಡು ಹೋಗಬೇಕು ಅಂತ, ದೇವಾಲಯಕ್ಕೆ ಕರ್ಕೊಂಡು ಹೋಗಬೇಕು, ಆ ಸಂಸ್ಕಾರವನ್ನು ಮಾಡಬೇಕು ಅಂತ ಮಗುವಿಗೆ ಒಳ್ಳೆಯ ಸ್ನಾನ, ಅಭ್ಯಂಗ ಸ್ನಾನ ಎಲ್ಲ ಮಾಡಿಸಿ ಯಶೋದೆ ಮಗುವನ್ನು ತಯಾರು ಮಾಡಿ ಇಟ್ಟಿದ್ದಾಳಂತೆ. ಗುಡಿಗೆ ಹೋಗಬೇಕು, ಬಂಡಿ ಬೇಕು, ಬಂಡಿಯಲ್ಲಿ ಎಲ್ಲ ಪೂಜಾ ಸಾಮಗ್ರಿಗಳು, ಮಗುವಿಗೆ ಬೇಕಾದ ಆಹಾರ ಪದಾರ್ಥಗಳು, ಅಲ್ಲಿ ಬೋಧನಕ್ಕಾಗಿ ಕೆಲವೊಂದು ಪದಾರ್ಥಗಳ ಸಿದ್ಧತೆ ಇದೆಲ್ಲವನ್ನು ಮಾಡಿ ಇಟ್ಟಿದ್ದಾರೆ ಅಂತೆ. ಮಗುವನ್ನು ಕೂಡ ಬಂಡಿಗೆ ಎಲ್ಲ ಪದಾರ್ಥಗಳನ್ನು ತುಂಬಿಸಿ ಆಯಿತು. ಮಗುವನ್ನು ಕೂಡ ಬಂಡಿಯ ಸಮೀಪದಲ್ಲಿ ಇಟ್ಟಿದ್ದಾರೆ. ಆ ಸಮಯದಲ್ಲಿ ಅಲ್ಲಿ ಯಾರೂ ಇಲ್ಲ, ಮತ್ತೆ ಬೇರೆ ಪದಾರ್ಥಗಳನ್ನು ತಗೊಂಡು ಬರಬೇಕು ಅಂತ ಹೋಗಿದ್ದಾರೆ. ದೊಡ್ಡ ಒಂದು ಸ್ಫೋಟದ ಶಬ್ದ ಆಯಿತು ಅಂತೆ. ಮಗುವಿನ ಪುಟ್ಟ ಕಾಲು ಅದು ಬಂಡಿಗೆ ಸ್ಪರ್ಶ ಆಯಿತು. ಅಲ್ಲಿ ಒಬ್ಬ ರಾಕ್ಷಸ ಸತ್ತು ಬಿದ್ದಿದ್ದಾನಂತೆ, ಶಕಟಾಸುರ ಅಂತ. ಬಂಡಿಯ ರೂಪದಲ್ಲಿ ಬಂದವ ಅಸುರ, ಕಂಸನ ಅನುಚರ. ಎಲ್ಲರೂ ಓಡಿ ಬಂದಿದ್ದಾರೆ ಅಂತ. ಏನಾಯಿತು ಅಂತ. ಬಂಡಿ, ಎತ್ತಿನ ಬಂಡಿ ಅದು ಪುಡಿ ಪುಡಿಯಾಗಿ ಬಿದ್ದಿದೆ. ಮಗು ಮಾತ್ರ ಕಾಲನ್ನು ಮೇಲೆ ಮಾಡಿಕೊಂಡು ನಗೆಯನ್ನು ಬೀರಿಕೊಂಡು ಇದೆ ಅಂತ. ಮತ್ತೆ ಪ್ರಾರಂಭ ಮಾಡಿದ್ದರು. ಎಲ್ಲರೂ ಹೆದರಿಕೊಂಡು ಆ ಮಗುವನ್ನು ಮತ್ತೆ ಗೋಶಾಲೆಗೆ ಕರ್ಕೊಂಡು ಹೋಗುವಂಥದ್ದು, ಮತ್ತೆ ಗೋಮೂತ್ರದ ಸ್ನಾನ, ಮತ್ತೆ ಸಗಣಿಯ ನಾಮ ರಕ್ಷಾಧಾರಣೆ ಎಲ್ಲ ಮಾಡಿಸಿದ್ರು ಅಂತ. ಶಕಟಾಸುರ ಭಂಜನ. ಒಮ್ಮೆ ತಾಯಿ ಯಶೋದೆ ಮಗುವನ್ನು ತೊಡೆಯ ಮೇಲೆ ಕೂಡಿಸಿಕೊಂಡು ಎದೆ ಹಾಲನ್ನು ಉಣ್ಣಿಸ್ತಾ ಇದ್ದಾಳೆ ಅಂತೆ, ಕುಡಿಸ್ತಾ ಇದ್ದಾಳೆ. ಆ ಮಗು ಇದ್ದಕ್ಕಿದ್ದ ಹಾಗೆ ಭಾರ ಆಯಿತು. ಎಷ್ಟು ಭಾರ? ಪರ್ವತದಷ್ಟು ಭಾರ ಆಯಿತು ಅಂತ. ಯಾಕೆ ಹೀಗೆ ಭಾರ ಆಯಿತು ಅಂತ ಮಗುವನ್ನು ತೆಗೆದು ನೆಲದಲ್ಲಿ ಇಡ್ತಾಳೆ. ಅಷ್ಟರಲ್ಲಿ ಒಂದು ಸುಂಟರ ಗಾಳಿ ಬಂತು ಅಂತೆ. ಅಲ್ಲಿ ಎಲ್ಲ ಸುಂಟರ ಗಾಳಿ ಬಂತು. ಅದರಲ್ಲಿ ತೃಣಾವರ್ತ ಅಂತ ಒಬ್ಬ ರಾಕ್ಷಸ ಇದ್ದ. ಅವ ಮಗುವನ್ನು ಎತ್ತಿಕೊಂಡು ಮೇಲೆ ಹೋಗಿ ಬಿಟ್ಟ. ಮಗು ಕಾಣುತ್ತಾ ಇಲ್ಲ, ಎಲ್ಲಿಯೂ ಯಾರೂ ಕಾಣುತ್ತಾ ಇಲ್ಲ, ಅಷ್ಟು ದೊಡ್ಡ ಗಾಳಿಯಲ್ಲಿ. ಮೇಲೆ ಹೋದ ಮೇಲೆ ಅವ ಪ್ರಕಟಗೊಂಡ, ತೃಣಾವರ್ತ ರಾಕ್ಷಸ. ಆಗ ಈ ಮಗು ಏನು ಮಾಡಿತು, ಕುತ್ತಿಗೆಯನ್ನು ಹಿಚುಕಿತು ಅಂತೆ. ಶ್ವಾಸ ಕಟ್ಟಿ ಅವ ಸತ್ತು ಕೆಳಗೆ ಬಿದ್ದ. ಬಿದ್ದವನ ಮೇಲೆ ಈ ಮಗು ಆಟ ಆಡ್ತಾ ಇದೆ ಅಂತೆ. ಗಾಳಿ ಕಡಿಮೆ ಆಯಿತು, ಎಲ್ಲ ಬಂದು ನೋಡ್ತಾರೆ, ಮಗು ಈ ರಾಕ್ಷಸನ ಮೇಲೆ ಬಿದ್ದಿದೆ. ಬಹಳ ಹೆದರಿದವರಾಗಿ ಮತ್ತೆ ಗೋಮೂತ್ರದ ಸ್ನಾನ, ಗೋಮಯದ ರಕ್ಷಾಧಾರಣೆ ಎಲ್ಲ ಮಾಡಿಸಿದ್ರು. ತೃಣೀಕೃತ ತೃಣಾವರ್ತ ಅಂತ. ಇನ್ನೊಮ್ಮೆ ಯಶೋಧಾದೇವಿ ಪುಟ್ಟ ಮಗುವಿಗೆ ಹಾಲನ್ನು ಕುಡಿಸಬೇಕು. ಹಾಲನ್ನು ಕುಡಿಸಿದ್ಲು. ಹಾಲು ಕುಡಿತು ಮಗು. ಕುಡಿದ ಮೇಲೆ ಒಮ್ಮೆ ಬಾಯಿಯನ್ನು ತೆರೆಯಿತು ಅಂತೆ ಮಗು. ಒಮ್ಮೆ ಆಕಳಿಕೆ ಬಂತು ಮಗುವಿಗೆ. ಆಕಳಿಕೆ ಬಂದಾಗ ತಾಯಿ ಯಶೋದೆ ನೋಡಿದ್ಲು. ನೋಡುವಾಗ ಬಹಳ ಆಶ್ಚರ್ಯ ಆಯಿತು ಅಂತೆ. ಆ ಮಗುವಿನ ಬಾಯಿಯಲ್ಲಿ ಏನೆಲ್ಲ ಕಾಣ್ತಾ ಇದೆ. ಖಂ ರೋದಸಿ ಜ್ಯೋತಿರನೀಕಮಾಶ ಸೂರ್ಯೇಂದುವನ್ನಿಶ್ವಸನಾಂಬುದೀಂಶ್ಚ ದ್ವೀಪಾನನಗಾಂಸ್ತದ್ದುಹಿತೃರ್ವನಾನಿ ಭೂತಾನಿ ಯಾನಿ ಸ್ಥಿರಜಂಗಮಾನಿ. ಆಕಾಶ, ನಕ್ಷತ್ರ, ಗ್ರಹಗಳು ಎಲ್ಲವೂ ಕೂಡ ಆ ಬಾಯಿಯಲ್ಲಿ ಕಾಡುತ್ತಾ ಇದೆ ಅಂತೆ. ಬಹಳ ಆಶ್ಚರ್ಯಗೊಂಡ್ಲು ತಾಯಿ ಯಶೋದೆ. ಸ್ವಲ್ಪ ಕಾಲದಲ್ಲಿ ಆ ಮಗುವಿಗೆ ನಾಮಕರಣ ಮಾಡಬೇಕು. ಅದು ಒಂದು ಸಂಸ್ಕಾರ. ಏನು ನಾಮಕರಣ ಮಾಡಬೇಕು? ಪುರೋಹಿತರು ಬಂದರು ಅಂತ. ಗರ್ಗಾಚಾರ್ಯರು ಬಂದು 2 ಮಕ್ಕಳಿದ್ದವು. ಒಂದು ರೋಹಿಣಿಯ ಮಗ, ಇನ್ನೊಂದು ಕೃಷ್ಣ. ಏನು ಹೆಸರನ್ನು ಇಡಬೇಕು ಅಂತ ವಿಚಾರ ಮಾಡಿ ಗರ್ಗಾಚಾರ್ಯರೇ ಹೆಸರನ್ನು ಇಟ್ಟರು.
ಅಯಂ ಹಿ ರೋಹಿಣೀ ಪುತ್ರೋ ರಮಯನ್ ಸುಹೃದೋ ಗುಣೈ. ಒಳ್ಳೆಯ ಗುಣಗಳಿಂದ ಎಲ್ಲರನ್ನು ಸಂತೋಷಪಡಿಸ್ತಾ ಇದ್ದ ಅಂತೆ ರೋಹಿಣಿಯ ಮಗ. ಆದ್ದರಿಂದ ಅವನಿಗೆ ರಾಮ ಅಂತ ಹೆಸರನ್ನು ಇಟ್ಟರಂತೆ. ರಾಮ ಅಂದರೆ ಸಂತೋಷಪಡಿಸುವವ ಅಂತ. ರಮಯತೆ ಇತಿ ರಾಮ. ಇನ್ನು ಆ ಮಗು ಬಹಳ ಬಲವತ್ತಾಗಿದೆ ಅಂತೆ. ಆಖ್ಯಾಸ್ಯತೆ ರಾಮ ಇತಿ ಬಲಾಧಿಕ್ಯಾತ್ ಬಲಂ ವಿದುಹು. ಬಲ ಆಧಿಕ್ಯಾತ್, ಅಧಿಕವಾದ ಬಲ ಆ ಮಗುವಿಗೆ ಇರುವ ಕಾರಣ ಬಲ ರಾಮ ಅಂತ ಹೆಸರನ್ನು ಇಟ್ರಂತೆ. ಕೃಷ್ಣನಿಗೆ ಏನು ಹೆಸರಿಟ್ರು? ನಾವೆಲ್ಲ ಕೃಷ್ಣ ಅಂತ ಈಗಲೇ ಕರೀಲಿಕ್ಕೆ ಪ್ರಾರಂಭ ಮಾಡಿದ್ದೇವೆ. ಗರ್ಗಾಚಾರ್ಯರು ಹೆಸರನ್ನು ಇಟ್ರು. 4 ಯುಗದಲ್ಲಿ ಭಗವಂತನಿಗೆ ಒಂದೊಂದು ಬಣ್ಣ ಅಂತೆ. ಶುಕ್ಲೋ ರಕ್ತಃ ತಥಾ ಪೀತಃ ಇದಾನೀಂ ಕೃಷ್ಣತಾಂ ಗತಃ ಅಂತ. ಕೃತ, ತ್ರೇತ, ದ್ವಾಪರದಲ್ಲಿ. ಇನ್ನೊಂದು ಕಲಿಯುಗ ಅಂತಲ್ಲ, ದ್ವಾಪರದ ಅಂತ್ಯದಲ್ಲಿ. ಭಗವಂತ ಕಲಿಯುಗದಲ್ಲಿ ಅವತಾರ ಮಾಡೋದಿಲ್ಲ. ತ್ರಿಯುಗ ಹೂತಿ ಅಂತ ವೇದ ಅವನನ್ನು ಕೊಂಡಾಡುತ್ತದೆ. ಮೊದಲು ಬಿಳಿ ಬಣ್ಣದವನಾಗಿದ್ದ, ಮತ್ತೆ ಕೆಂಪು ಬಣ್ಣದವನಾದ, ಮತ್ತೆ ಅರಶಿನ ಬಣ್ಣದವನಾದ. ದ್ವಾಪರದ ಅಂತ್ಯದಲ್ಲಿ ಅವ ಕೃಷ್ಣ ವರ್ಣದವನಾಗ್ತಾನೆ ಅಂತ ಹೇಳಿ ಅವನಿಗೆ ಹೆಸರು ಕೃಷ್ಣ ಅಂತ ಇಟ್ಟರು ಅಂತೆ. ಮಾತ್ರವಲ್ಲ, ಎಲ್ಲರನ್ನು ಕೂಡ ತನ್ನ ಕಡೆ ಸೆಳೆಕೊಳ್ಳುತ್ತಾನೆ, ಆಕರ್ಷಣೆ ಮಾಡ್ತಾನೆ. ಆದ್ದರಿಂದ ಕರ್ಷ್ಯತಿ ಇತಿ ಕೃಷ್ಣ, ಕೃಷ್ಣ ಅಂತ ಹೇಳಿ ಹೀಗೆ ಹೆಸರನ್ನು ಇಟ್ಟರು ಅಂತೆ. ಏನು ಕರ್ಷಣೆ ಮಾಡ್ತಾನೆ? ಎಲ್ಲ ಪಾಪವನ್ನು ಆಕರ್ಷಣೆ ಮಾಡ್ತಾನೆ ಅಂತ ಕೃಷ್ಣ. ಅದನ್ನೇ ಮಹಾಭಾರತದಲ್ಲಿ ಹೇಳಿದ್ರು. ನಾರಾಯಣೋ ನಾಮ ನರೋ ನರಾಣಾಂ ಪ್ರಸಿದ್ಧತೋರ ಕಥಿತ ಪೃಥಿವ್ಯಾಂ. ನಾರಾಯಣ, ಕೃಷ್ಣ ಅಂತ ಒಬ್ಬ ಪ್ರಸಿದ್ಧನಾದಂತಹ ಕಳ್ಳ ಇದ್ದಾನೆ ಅಂತೆ. ಏನನ್ನ ಕದಿತಾನೆ ಆ ಕಳ್ಳ? ಅನೇಕ ಜನ್ಮಾರ್ಜಿತ ಪಾಪ ಸಂಚಯಂ. ಎಷ್ಟೋ ಜನ್ಮಗಳಲ್ಲಿ ಮಾಡಿದ ಪಾಪ ಅದನ್ನೆಲ್ಲ ಕದಿತಾನೆ. ಯಾವಾಗ? ನಾರಾಯಣ, ಕೃಷ್ಣ ಅಂತ ಹೇಳಬೇಕು ನಾವು. ಆಗ ಅನೇಕ ಜನ್ಮಾರ್ಜಿತ ಪಾಪ ಸಂಚಯಂ ಸ್ಮರತ್ಯಶೇಷಂ ಸ್ಮೃತ ಮಾತ್ರ ಏವ ಹರತ್ಯಶೇಷಂ ಸ್ಮೃತ ಮಾತ್ರ ಏವ. ಎಲ್ಲ ಪಾಪವನ್ನು, ಅನೇಕ ಜನ್ಮದಲ್ಲಿ ಸಂಪಾದಿಸಿದ ಎಲ್ಲ ಪಾಪಗಳನ್ನು ಅವನ ಸ್ಮರಣೆ ಮಾಡಿದರೆ ಸಾಕು. ಹರತ್ಯಶೇಷಂ, ಅಶೇಷಂ ಹರತಿ, ಎಲ್ಲವನ್ನು ಕೂಡ ಅಪಹರಣ ಮಾಡಿಬಿಡ್ತಾನಂತೆ, ಕರ್ಷಣೆ ಮಾಡಿಬಿಡ್ತಾನೆ ಅಂತೆ. ಆದ್ದರಿಂದ ಅವ ಕೃಷ್ಣ ಅಂತ ಈ ರೀತಿಯಾಗಿ ಹೆಸರನ್ನು ಕೂಡ ಇಟ್ಟಿದ್ದಾರೆ. ಲೀಲಾಭಿಹಿ ಭಾವಗರ್ಭಾಭಿಹಿ ಜನಮಾನಂದಯನ್ ಬಭವು. ಬಹಳ ಬಾಲಲೀಲೆಗಳನ್ನೆಲ್ಲ ತೋರಿಸಿದ ಅಂತೆ ಕೃಷ್ಣ. ಎಷ್ಟು ಬಾಲಲೀಲೆಗಳನ್ನು ತೋರಿಸಿದ ಅಂದರೆ, ಯಶೋದೆಗೆ ಯಾವಾಗಲೂ ಗೋಪಿಕೆಯರೆಲ್ಲ ಬಂದು ದೂರನ್ನು ಕೊಡ್ತಾ ಇದ್ದಾರೆ ಅಂತ. ನಿನ್ನ ಮಗ ಹಾಗೆ ಮಾಡಿದ, ಹೀಗೆ ಮಾಡಿದ ಅಂತ. ಏನೆಲ್ಲ ಲೀಲೆಗಳನ್ನು ತೋರಿಸಿದ, ಏನು ತುಂಟತನವನ್ನು ಕೃಷ್ಣ ಮಾಡಿದ. ವತ್ಸಾನ್ನ ಮುಂಚನ್ ಕ್ವಚಿದ ಸಮಯೇ ಕ್ರೋಶ ಸಂಜಾತಃ ಸಹ. ಹಾಲು ಕರೆದ ಮೇಲೆ ಹಸುವಿನ ದೂರದಲ್ಲಿ ಕರುವನ್ನು ಕಟ್ಟಿರ್ತಾರೆ. ಈ ಕೃಷ್ಣ ಏನು ಮಾಡ್ತಾ ಇದ್ದ? ತನ್ನ ಗೆಳೆಯರನ್ನೆಲ್ಲ ಕರ್ಕೊಂಡು ಹೋಗಿ ದೂರದಲ್ಲಿ ಕಟ್ಟಿದ ಕರುವಿನ ಹಗ್ಗದ ಗಂಟನ್ನು ಬಿಚ್ಚುತ್ತಾ ಇದ್ದಂತೆ. ಆ ಕರು ಬಂದು ಹಸುವಿನ ಹಾಲೆಲ್ಲ ಕುಡಿದು ಬಿಡ್ತಾ ಇತ್ತು. ಗೋಪಿಕೆಯರು ಬಂದು ನೋಡಿದಾಗ, ಹಾಲು ಕರೀಲಿಕ್ಕೆ ಅಂತ ಹೋದಾಗ ಹಾಲೇ ಇರ್ತಾ ಇದ್ದಿಲ್ಲಂತೆ. ಈ ದೂರನ್ನು ಕೊಟ್ಟಾಗ ಯಶೋಧ ಕೇಳ್ತಾಳೆ, ಕೃಷ್ಣ ಯಾಕೆ ಗಂಟನ್ನು ಬಿಚ್ಚಿದಿ ಅಂತ. ಕೃಷ್ಣ ಹೇಳ್ತಾನೆ, ನನ್ನ ಕೆಲಸವೇ ಗಂಟು ಬಿಚ್ಚುವುದು ಕೆಲಸ. ಯಾರು ಸಂಸಾರ ಬಂಧನದಲ್ಲಿ ಇದ್ದಾರೋ ಆ ಬಂಧನವನ್ನು ಬಿಡಿಸುವ ಕೆಲಸವೇ ನನ್ನದು. ಎಲ್ಲರಿಗೂ ಮೋಕ್ಷವನ್ನು ಕೊಡುವವ ನಾನೇ. ಮೋಕ್ಷ ಮಿಚ್ಚಯತಿ ಜನಾರ್ದನಾಥ್. ಮೋಕ್ಷ ಬೇಕು ಅಂದರೆ ಕೃಷ್ಣನಲ್ಲಿಯೇ ಕೇಳಬೇಕು. ಸ್ಥೇಯಂ ಸ್ವಾದ್ವತ್ಯತದಧಿಪಯ ಕಲ್ಪಿತೈಸ್ತೇಯ ಯೋಗೀ. ಎಲ್ಲಿ ಎಲ್ಲಿ ಮನೆಯಲ್ಲಿ ಅಡಗಿಸಿಕೊಂಡು ಹಾಲು ಮೊಸರು ಬೆಣ್ಣೆಯನ್ನು ಇಟ್ಟಿರ್ತಾರೋ ಅದೆಲ್ಲವನ್ನು ಕೂಡ ಕೃಷ್ಣ
ಗೆಳೆಯರಿಗೆಲ್ಲ ತಿನ್ನಿಸ್ತಾ ಇದ್ದ, ತಾನು ತಿಂತ ಇದ್ದ. ಮಾತ್ರವಲ್ಲ, ತಾನು ತನ್ನ ಗೆಳೆಯರು ತಿಂದರೂ ಅಡ್ಡಿಲ್ಲ. ಆದರೆ ಮರ್ಕಾನ್ ಭೋಕ್ಷ್ಯನ್ ವಿಭಜತಿ ಸಚೇನ್ ನಾಸ್ತಿ ಭಾಂಡಂ ಬಿನತ್ತಿ. ಮರ್ಕಾನ್ ಮಂಗಗಳಿಗೆ, ಕೋತಿಗಳಿಗೆಲ್ಲ ಕೊಡ್ತಾ ಇದ್ದಂತೆ. ಗೋಪಿಕೆಯರು ಬಂದು ಇವ ತಿಂದ್ರೂ ಏನು ಅಡ್ಡಿ ಇಲ್ಲ, ಆದರೆ ಕೋತಿಗಳಿಗೆಲ್ಲ ತಿನ್ನಿಸ್ತಾ ಇದ್ದಾನೆ ಅಂತ ದೂರನ್ನು ಕೊಡ್ತಾ ಇದ್ದಾರಂತೆ. ಕೆಲವೊಮ್ಮೆ ಅಡಗಿಸಿ ಇಡ್ತಾ ಇದ್ರು, ಆದರೂ ಹುಡುಕಿ ತಿನ್ನುತ್ತಾ ಇದ್ದ. ಕೆಲವೊಮ್ಮೆ ಖಾಲಿ ಗಡಿಗೆಯನ್ನು ಇಡ್ತಾ ಇದ್ದರಂತೆ. ಕೃಷ್ಣ ಬಂದರೆ ಅವನಿಗೆ ಏನೂ ಇಲ್ಲ ಅಂತ ಆಗಲಿ ಅಂತ. ಕೃಷ್ಣ ನೋಡ್ತಾನೆ, ಬಂದು ಖಾಲಿ ಗಡಿಗೆಯನ್ನು ನೋಡಿ ಸಿಟ್ಟು ಬಂದು ಬಿಡುತ್ತದೆ ಕೃಷ್ಣನಿಗೆ. ಆಗ ಎಲ್ಲಿ ಮೊಸರು ಬೆಣ್ಣೆ ಇರುವ ಗಡಿಗೆ ಇದೆ ಅದನ್ನು ಹೋಗಿ ಒಡೆದು ಹಾಕ್ತಾ ಇದ್ದಂತೆ. ಭಂಡಂ ಭಿನತ್ತಿ ದ್ರವ್ಯಾಲಾಭೆ ಸಗೃಹ ಕುಪಿತೋ ಯಾತ್ಯುಪಕೃಷ್ಯತೋಕಾನ್ ಹಸ್ತಾಗ್ರಾಹ್ಯೇ ರಚಯತಿ ವಿಧಿಂ ಪೀಠಕೋಲುಖಲಾದ್ಯೈ ಛಿದ್ರಂ ಹ್ಯಂತರ್ನಿಹಿತವಯುನಃ ಶಿಕ್ಯ ಭಾಂಡೇಶು ತದ್ವಿತ್. ಕೆಲವೊಂದು ಮನೆಯಲ್ಲಿ ಗೋಪಿಕೆಯರೆಲ್ಲ ಕೃಷ್ಣ ಬಂದರೆ ಅವನಿಗೆ ಬೆಣ್ಣೆ ಸಿಗಬಾರದು ಅಂತ ಸ್ವಲ್ಪ ಎತ್ತರದಲ್ಲಿ ಇಡ್ತಾ ಇದ್ದರಂತೆ, ನೆಲುವಿನಲ್ಲಿ ಕಟ್ಟಿ ಇಡ್ತಾ ಇದ್ದರಂತೆ. ಕೃಷ್ಣ ಏನು ಮಾಡ್ತಾ ಇದ್ದ, ಒಂದು ಒರಳು ಕಲ್ಲನ್ನು ಎತ್ತಿಕೊಂಡು ಹೋಗಿ ಅದನ್ನು ಇಟ್ಟು ಅದರ ಮೇಲೆ ಹತ್ತಿ ಅದನ್ನು ತೆಗಿತಾ ಇದ್ದ. ಇದು ಗೊತ್ತಾಯಿತು ಗೋಪಿಕೆಯರಿಗೆ, ಇಷ್ಟು ಎತ್ತರದಲ್ಲಿ ಸಾಕಾಗುವುದಿಲ್ಲ ಅಂತೇಳಿ ಇನ್ನಷ್ಟು ಎತ್ತರದಲ್ಲಿ ಅದನ್ನು ನೆಲುವಿನಲ್ಲಿ ಬೆಣ್ಣೆಯ ಗಡಿಗೆಯನ್ನು ಇಡ್ತಾ ಇದ್ದರಂತೆ. ಆಗ ಇನ್ನೂ ಉಪಾಯವನ್ನು ಕೃಷ್ಣ ಮಾಡ್ತಾ ಇದ್ದಂತೆ. ಒಂದು ಮಂಚವನ್ನು ತೆಗೆದುಕೊಂಡು ಬಂದು ಅದನ್ನು ಅಲ್ಲಿ ಇಟ್ಟು, ಆ ಮಂಚದ ಮೇಲೆ ದೊಡ್ಡ ಬೋಗಿಣಿಯನ್ನು ಇಟ್ಟು, ಆ ಬೋಗಿಣಿಯ ಮೇಲೆ ಒಂದು ದೊಡ್ಡ ಕೊಡಪಾನವನ್ನು ಇಟ್ಟು, ಕೊಡಪಾನದ ಮೇಲೆ ಒಂದು ತಂಬಿಗೆಯನ್ನು ಇಟ್ಟು, ತಂಬಿಗೆಯ ಮೇಲೆ ಒಂದು ಲೋಟವನ್ನು ಇಟ್ಟು, ಲೋಟದ ಮೇಲೆ ಒಂದು ಮಿಳ್ಳಿಯನ್ನು ಇಟ್ಟು ಅದರ ಮೇಲೆ ಹತ್ತಿ ಹೋಗಿ ಆ ಬೆಣ್ಣೆಯನ್ನು ತೆಗಿತಾ ಇದ್ದ. ಬೆಣ್ಣೆ ಸಿಕ್ತು ಅಂತ ಸಂತೋಷದಿಂದ ನಲಿದಾಡ್ತಾ ಇದ್ದಂತೆ. ಅಷ್ಟು ಕುಣಿವಾಗಲೂ ಕೂಡ ಸ್ವಲ್ಪನೂ ಕೆಳಗೆ ಬಿದ್ದಿಲ್ಲ ಅಂತೆ ಅವ. ಈ ರೀತಿಯಾಗಿ ಚಮತ್ಕಾರದಿಂದ ಎತ್ತರದಲ್ಲಿ ಬೆಣ್ಣೆಯನ್ನು ಇಟ್ಟರೂ ಕೂಡ ಅದನ್ನು ಸ್ವೀಕಾರ ಮಾಡ್ತಾ ಇದ್ದ. ಕೆಲವರೆಲ್ಲ ಬೆಣ್ಣೆಯ ಗಡಿಗೆಯನ್ನು ಕತ್ತಲೆಯ ಕೋಣೆಯಲ್ಲಿ ಇಡ್ತಾ ಇದ್ದರಂತೆ. ಧ್ವಂತಾಗಾರೆ ಘೃತಮಣಿಗಣಂ ಸ್ವಾಂಗಮರ್ತ ಪ್ರದೀಪಂ. ಆದರೆ ಕೃಷ್ಣನ ಆಭರಣ ಸ್ವಂತ ಪ್ರಕಾಶ, ಅವನಿಗೆ ಆಭರಣದಿಂದ ಪ್ರಕಾಶ ಬರಬೇಕಂತಿಲ್ಲ, ಸ್ವತಃ ಪ್ರಕಾಶ ಕೃಷ್ಣ. ಆ ಬೆಳಕಿನಿಂದಲೇ ಬಂದು ಎಲ್ಲಿ ಬೆಣ್ಣೆ ಇದೆ ಅದನ್ನು ತೆಗೆದು ತಿನ್ನುತ್ತಾ ಇದ್ದ, ಗೆಳೆಯರಿಗೆಲ್ಲ ಕೊಡ್ತಾ ಇದ್ದ ಅಂತ. ಹೀಗೆ ಯಶೋದೆಯ ಬಳಿಗೆ ಬಂದು ಬಹಳಷ್ಟು ದೂರನ್ನೆಲ್ಲ ಕೊಡ್ತಾ ಇದ್ದರು. ಒಮ್ಮೆ ಏಕದಾ ಕ್ರೀಡಮಾನಾಸ್ತೆ ರಾಮಾದ್ಯಾ ಗೋಪದಾರಕಾ ಕೃಷ್ಣೋ ಮೃದಂ ಭಕ್ಷಿತವಾನ್ ಇತಿ ಮಾತ್ರೇ ನಿವೇದಯನ್. ಮಕ್ಕಳೆಲ್ಲ ಒಟ್ಟಾಗಿ ಆಡ್ತಾ ಇರುವಾಗ ಯಾವುದಾದರೂ ಒಂದು ಮಗು ಮಣ್ಣು ತಿಂದರೆ ಇನ್ನೊಬ್ಬ ಬಂದು ಅದನ್ನು ಆ ಮಗುವಿನ ಅಮ್ಮನ ಹತ್ರ ಹೇಳುವಂಥದ್ದು, ಇದು ಎಲ್ಲ ಚಾಲ್ತಿಯಲ್ಲಿ ಇರುವಂಥದ್ದು. ಕೃಷ್ಣನು ಕೂಡ ಗೆಳೆಯರ ಒಟ್ಟಿಗೆ ಆಟ ಆಡ್ತಿದ್ದ, ಮಣ್ಣು ತಿಂದ ಅಂತೆ. ಅವನ ಗೆಳೆಯ ಬಂದು ಯಶೋದೆಗೆ ಹೋಗಿ ಹೇಳಿದ, ಕೃಷ್ಣೋ ಮೃದಂ ಭಕ್ಷಿತವಾನ್, ಕೃಷ್ಣ ಮಣ್ಣು ತಿಂದಿದ್ದಾನೆ ಅಂತ. ಮಕ್ಕಳು ಮಣ್ಣು ತಿಂದಿದ್ದಾರೆ ಅಂತ ಕೇಳಿದ ಕೂಡಲೇ ತಾಯಿಯಾದವಳು ಸುಮ್ಮನೆ ಇರುವುದಿಲ್ಲ, ಓಡಿ ಬರ್ತಾಳೆ ಅಂತ. ಓಡಿ ಬಂದು ಕೃಷ್ಣನಲ್ಲಿ ಕೇಳಿದ್ಲು, ಮಣ್ಣು ತಿಂದ್ಯಾ ಕೃಷ್ಣ ಅಂತ. ಕೃಷ್ಣ ಹೇಳಿದ, ನಾಹಂ ಭಕ್ಷಿತವಾನ್ ಅಂಬ ಸರ್ವೇ ಮಿಥ್ಯಾಭಿಶಂಸಿನಃ. ನಾನು ಮಣ್ಣು ತಿಂದಿಲ್ಲ, ಬೇಕಾದರೆ ಇವರಲ್ಲಿ ಎಲ್ಲ ಕೇಳು ನೀನು, ಎಲ್ಲರೂ ಕೂಡ ಮಿಥ್ಯಾ ಅಭಿಶಂಸಿನ, ಸುಳ್ಳನ್ನು ಹೇಳುವವರು ಇವರೆಲ್ಲ ಅಂತ. ಯದಿ ಸತ್ಯ ಗಿರಸ್ತರ್ಹಿ ಸಮಕ್ಷಂ ಪಶ್ಯಮೇ ಮುಖಂ. ಅವರು ಹೇಳಿದ್ದು ಒಂದು ವೇಳೆ ಸತ್ಯ ಅಂತ ಆದರೆ ನೀನು ನನ್ನ ಬಾಯನ್ನು ನೋಡು ಅಂತ ಬಾಯನ್ನು ತೆರೆದ ಅಂತೆ. ಬಾಯಲ್ಲಿ ತೆರೆದಾಗ ಇಡೀ ಬ್ರಹ್ಮಾಂಡವೇ ಕಾಣುತ್ತಾ ಇದೆ. ಎಂತಹ ಬ್ರಹ್ಮಾಂಡ! 14 ಲೋಕಗಳು. ಆ 14 ಲೋಕಗಳಲ್ಲಿ ಮಧ್ಯದಲ್ಲಿ ಒಂದು ಭೂಲೋಕ. ಆ ಭೂಲೋಕದಲ್ಲಿ ಭರತಖಂಡ. ಆ ಭರತಖಂಡದಲ್ಲಿ ನಂದಗೋಕುಲದಲ್ಲಿ ಯಶೋದೆ
ಕೃಷ್ಣನ ಬಾಯಿಯನ್ನು ನೋಡ್ತಾ ಇದ್ದಾಳಂತೆ. ಎಂತಹ ಬ್ರಹ್ಮಾಂಡವನ್ನು ನೋಡಿದ್ಲು, ಬಹಳ ಆಶ್ಚರ್ಯವಾಯಿತು. ಮೂಗಿನ ಮೇಲೆ ಬೆರಳನ್ನು ಇಟ್ಟಿದ್ದಾಳಂತೆ. ಹೀಗೆ ನಾನಾ ರೀತಿಯಾಗಿ ಬಾಲಲೀಲೆಗಳನ್ನೆಲ್ಲ ಕೃಷ್ಣ ತೋರಿದ. ಒಮ್ಮೆ ಕೃಷ್ಣನಿಗೆ ಹಾಲನ್ನು ಕುಡಿಸುವ ಪ್ರಸಂಗ. ಯಶೋಧಾದೇವಿ ಕೃಷ್ಣನಿಗೆ ಬೆಣ್ಣೆ ಬೇಕು ಅಂತ ಒಂದು ಗಡಿಗೆಯಲ್ಲಿ ಮೊಸರನ್ನು ಹಾಕಿ ಕಡಿತಾ ಇದ್ಲಂತೆ. ಕಡಗೋಲಿನಿಂದ ಮೊಸರನ್ನು ಕಡಿತಾ ಇದ್ದಾಳೆ. ಕೃಷ್ಣ ಎಲ್ಲೋ ಆಟ ಆಡಲಿಕ್ಕೆ ಹೋಗಿದ್ದವ. ಆಟ ಆಡಿ ಎಲ್ಲ ಬಂದ. ಆಟ ಆಡಿ ಮಗು ಬಂದಿದೆ, ಮಗುವಿಗೆ ಬಹಳ ಹಸಿವೆ ಆಗಿರಬೇಕು ಅಂತ ಓಡಿ ಹೋಗಿ ಆ ಮಗುವನ್ನು ತಬ್ಬಿಕೊಂಡು ಆಲಿಂಗಿಸಿಕೊಂಡು ಮತ್ತೆ ತೊಡೆಯಲ್ಲಿ ಕುಳ್ಳಿರಿಸಿ ಆ ಕೃಷ್ಣನ ಆ ಲೀಲೆಗಳನ್ನೆಲ್ಲ ಮನಸ್ಸಿಗೆ ತಂದುಕೊಂಡು ಆ ಎದೆ ಹಾಲನ್ನು ಉಣ್ಣಿಸ್ತಾ ಇದ್ದಾಳಂತೆ. ಆ ಮಗು ಆ ತಾಯಿಯನ್ನೇ ನೋಡ್ತಾ ಇದ್ದ, ಕಣ್ಣು ಮುಚ್ಚಿಕೊಂಡು ಕಣ್ಣು ಬಿಟ್ಟುಕೊಂಡು. ಆ ಆನಂದವೇ ಬೇರೆ. ಆ ಆನಂದದಿಂದ ತುಂಬಿ ಹೋಗಿದ್ದಾಳೆ ಯಶೋದೆ. ಇಷ್ಟಾಗುವಾಗ ಒಳಗೆ ಒಲೆಯಲ್ಲಿ ಒಂದು ಪಾತ್ರೆಯಲ್ಲಿ ಹಾಲನ್ನು ಇಟ್ಟಿದ್ದಾಳಂತೆ, ಕಾಯಿಸಬೇಕು ಅಂತ. ಸ್ವಲ್ಪ ಶಬ್ದವಾಯಿತು, ಹಾಲು ಮೇಲೆ ಬರುವ ಶಬ್ದ ಆಯಿತು. ಇನ್ನು ಹಾಲು ಎಲ್ಲಿ ಉಕ್ಕಿ ಹೋಗ್ತದೋ ಅಂತ ಹೇಳಿ ಆ ಮಗುವನ್ನು ಕೆಳಗೆ ಇಟ್ಟು ಬಿಟ್ಲಂತೆ. ಕೆಳಗೆ ಇಟ್ಟು ಅಡಿಗೆ ಮನೆಗೆ ಓಡಿ ಹೋದ್ಲು. ಕೃಷ್ಣ ಚೆನ್ನಾಗಿ ಹಾಲು ಕುಡಿತಾ ಇದ್ದ. ಯಾವುದೇ ಮಕ್ಕಳಿಗೂ ಹಾಲು ಕುಡಿಸ್ತಾ ಇರುವಾಗ ಒಮ್ಮೆ ತಪ್ಪಿಸಿ ಬಿಟ್ಟರೆ ಸಿಟ್ಟು ಬಂದು ಅಳ್ಳಿಕೆ ಶುರು ಮಾಡ್ತವೆ. ಹಾಗೆಯೇ ಕೃಷ್ಣ ಕೂಡ ಸಿಟ್ಟು ಬಂತು ಅಂತೆ. ಸಂಜಾತ ಕೋಪ ಸ್ಫುರಿತಾರುಣಾಧರಂ ಸಂದಶ್ಯ ತದ್ಭಿರ್ ದಧಿಮಂಥ ಭಾಜನಂ. ಕಣ್ಣೆಲ್ಲ ಕೆಂಪಾಯಿತು, ತುಟಿಗಳೆಲ್ಲ ಅಲುಗಾಡಲಿಕ್ಕೆ ಶುರುವಾದವು ಕೃಷ್ಣಂದು. ಕೂಡಲೇ ಸಿಟ್ಟಿನಿಂದ ಆ ಮೊಸರಿನ ಗಡಿಗೆಯನ್ನು ಒಡೆದಾಕಿದಂತೆ. ಅಲ್ಲಿಂದ ಹೊರಟ. ಯಶೋಧಾದೇವಿ ಒಳಗಿಂದ ಹಾಲನ್ನು ಕೆಳಗಿಟ್ಟು ಇಲ್ಲಿ ಬರ್ತಾಳೆ. ಆ ಗಡಿಗೆ ಒಡೆದೋಗಿದೆ. ಕೃಷ್ಣ ಎಲ್ಲಿ ನೋಡಿದರೆ ಕೃಷ್ಣ ಇಲ್ಲ. ಯಾವುದೋ ಒಂದು ಕೋಣೆಯಲ್ಲಿ ಕೃಷ್ಣ ಹಾಲಿನ ಮೊಸರಿನ ಬೆಣ್ಣೆಯ ಗಡಿಗೆಯನ್ನೆಲ್ಲ ಒಡೆದಾಕಿ ಅದರಲ್ಲಿ ಇದ್ದ ಬೆಣ್ಣೆಯನ್ನೆಲ್ಲ ತಾನು ತಿಂದು ಬೆಕ್ಕಿಗೆ ತಿನ್ನಿಸ್ತಾ ಇದ್ದಾನೆ ಅಂತೆ. ಬಹಳ ಸಿಟ್ಟು ಬಂತು. ತಾನು ತಿಂದರೂ ಅಡ್ಡಿ ಇಲ್ಲ, ಬೆಕ್ಕುಗಳಿಗೆ ತಿನ್ನಿಸ್ತಾ ಇದ್ದಾನಲ್ಲ ಇವ ಅಂತ ಒಂದು ಕೋಲನ್ನು ದಂಡವನ್ನು ಇಟ್ಟುಕೊಂಡ್ಲು. ಯಾವ ದಂಡಪಾಣಿಯೂ ಈ ಕೃಷ್ಣನಿಗೆ ಹೆದರುತ್ತಾನೋ ಯಮ, ಅಂತಹ ಕೃಷ್ಣನಿಗೆ ದಂಡವನ್ನು ಕೈಯಲ್ಲಿ ಇಟ್ಟುಕೊಂಡು ಓಡಿಸಿಕೊಂಡು ಹೋದ್ಲಂತೆ. ಕೃಷ್ಣನು ಓಡಿದ. ತಾಯಿಗೆ ಪಾಪ ಎಷ್ಟು ಓಡಲಿಕ್ಕೆ ಸಾಧ್ಯ. ಓದಿದ್ಲು. ಕೃಷ್ಣನು ಓಡಿದ. ಕೃಷ್ಣನಿಗೆ ಸ್ವಲ್ಪ ಬೇಸರ ಆಯಿತಂತೆ, ಈ ಪಾಪ ತಾಯಿಗೆ ಎಷ್ಟು ಕಷ್ಟ ಕೊಡೋದು ಅಂತ. ನಿಂತು ಬಿಟ್ಟ ಅಂತೆ. ತಾಯಿಗೆ ಸಿಕ್ಕಿದ. ದಂಡವನ್ನು ಕೈಯಲ್ಲಿ ಎತ್ತುಕೊಂಡು ಬಂದಿದ್ದಾಳೆ. ಕೃಷ್ಣನ ಮುಖವನ್ನು ನೋಡುವಾಗ ಎಲ್ಲಿ ಹೊಡಿಬೇಕು ಅಂತ ಮನಸ್ಸಾಗ್ತದೆ, ಹೊಡಿಬೇಕಂತ ಮನಸ್ಸಾಗಲಿಲ್ಲ. ಕಟ್ಟಿ ಹಾಕ್ತೇನೆ ಅಂತ ತೀರ್ಮಾನ ಮಾಡಿದ್ಳು. ಒರಳು ಕಲ್ಲನ್ನು ತಂದಿದ್ದಾಳೆ. ಒರಳು ಕಲ್ಲಿಗೆ ಕಟ್ಟೋಣ ಅಂತ ಹಗ್ಗವನ್ನು ತಂದಿದ್ದಾಳೆ. ಹಗ್ಗದಿಂದ ಕಟ್ಟೋಣ ಅಂತ ಹೇಳಿದರೆ ಹಗ್ಗ ಕಡಿಮೆ ಬಿತ್ತು ಅಂತೆ. ದ್ವಂಗುಲೋನಂ ಅಭೂತು, 2 ಅಂಗುಲ ಹಗ್ಗ ಕಡಿಮೆ ಬಿತ್ತು. ಮತ್ತೆ ಗೋಪಿಕೆಯನ್ನು ಕರೆದಳು. ತಾನು ಬಿಟ್ಟು ಹೋದರೆ ಕೃಷ್ಣ ಓಡಿಕೊಂಡು ಹೋದರೆ ಗೋಪಿಕೆಯನ್ನು ಕರೆದು ಅವಳಲ್ಲಿ ಮತ್ತೆ ಹಗ್ಗವನ್ನು ತರಿಸಿ ಮೊದಲಿದ್ದ ಹಗ್ಗಕ್ಕೆ ಮತ್ತೆ ಗಂಟು ಹಾಕಿ ಅದನ್ನು ದೊಡ್ಡದನ್ನಾಗಿ ಮಾಡಿ ಮತ್ತೆ ಅವನನ್ನು ಕಟ್ಟಲಿಕ್ಕೆ ನೋಡ್ತಾಳೆ. ಒರಳು ಕಲ್ಲಿಗೆ ದ್ವಂಗುಲೋನ ಅಭೂತು, ಮತ್ತೆ ಕಡಿಮೆ ಬಿತ್ತಂತೆ 2 ಅಂಗುಲ. ಮತ್ತೆ ಗೋಪಿಕೆಯನ್ನು ಕರೆದು ಮತ್ತೆ ತರಿಸಿದ್ಲು. ಮತ್ತೆ ಗಂಟು ಕಟ್ಟುದು, ಮತ್ತೆ ಅವಳನ್ನು ಆ ಮಗುವನ್ನು ಮತ್ತೆ ಕಟ್ಟಲಿಕ್ಕೆ ಪ್ರಯತ್ನ ಪಟ್ಟರೆ ಮತ್ತೂ 2 ಅಂಗುಲ ಕಮ್ಮಿ ಬಿತ್ತು. ದ್ವಂಗುಲೋನಂ ಅಭೂತು. ಆಗ ಗೊತ್ತಾಯಿತು ಅಂತೆ, ನನ್ನ ಕಟ್ಟಿಗೆ ಇವ ಸಿಗ್ತಾ ಇಲ್ಲ ಅಂತಾದರೆ ಸುತೋನಮೇಯಂ ಹರಿರೇವ ಸಾಕ್ಷಾತ್, ಇದು ನನ್ನ ಮಗುವಲ್ಲ, ಇದು ಸಾಕ್ಷಾತ್ ಹರಿಯೇ ಆಗಿದ್ದಾನೆ ಅಂತ ಜ್ಞಾನ ಬಂತು. ಆ ಜ್ಞಾನ ಬಂದ ಕ್ಷಣದಲ್ಲಿಯೇ ಕೃಷ್ಣ ಕಟ್ಟಿಗೆ ಸಿಕ್ಕಿಬಿದ್ದಂತೆ. ಸಣ್ಣ ಹಗ್ಗದಲ್ಲಿಯೇ ಕಟ್ಟಿಸಿಕೊಂಡ ಕೃಷ್ಣ. ವಾದಿರಾಜ ಗುರು ಸಾರ್ವಭೌಮವರು ಹೇಳ್ತಾರೆ, ಯಾಕೆ ಹೀಗೆ ಆಯಿತು ಅಂತ ಅವರು ವರ್ಣನೆಯನ್ನು ಮಾಡ್ತಾರೆ.
2 ಅಂಗುಲ ಕಮ್ಮಿ ಬಿತ್ತು ಅಂದರೆ ಅರ್ಥ ಏನು? 2 ಕಮ್ಮಿ ಇತ್ತು ಅಂತ ಅರ್ಥ. ಯಾವುದು 2? ಒಂದು ಜ್ಞಾನ, ಇನ್ನೊಂದು ವೈರಾಗ್ಯ. ಭಕ್ತಿ ಇತ್ತು ಮೊದಲೇ. ಯಾಕೆ? ಭಕ್ತಿ ಅಂದರೆ ಏನು? ಪ್ರೇಮ, ಪ್ರೀತಿ, ಅದು ಇತ್ತು. ಆದರೆ ಜ್ಞಾನ ಇದ್ದಿಲ್ಲ, ವೈರಾಗ್ಯ ಇದ್ದಿಲ್ಲ. ಜ್ಞಾನ ಅಂದರೆ ಏನು? ಇವ ದೇವರು ಅಂತ ಜ್ಞಾನ ಇದ್ದಿಲ್ಲ ಅಂತ. ಈಗ ಗೊತ್ತಾಯಿತು. ನಮೇ ಸುತೋ ನಮೇಯಂ ಹರಿರೇವ ಸಾಕ್ಷಾತ್. ಇದು ನನ್ನ ಮಗುವಲ್ಲ, ಇದು ಭಗವಂತನೇ ಅಂತ ಗೊತ್ತಾಯಿತು. ಜ್ಞಾನ ಬಂತು. ಜ್ಞಾನ ಬಂದ ಮೇಲೆ ವೈರಾಗ್ಯ ಬರ್ತದೆ. ಮೊದಲು ವೈರಾಗ್ಯ ಇದ್ದಿಲ್ಲ ಅಂತ. ಆ ಪುಟ್ಟ ಮಗು ಅಷ್ಟು ಚೆನ್ನಾಗಿ ಹಾಲು ಕುಡಿತಾ ಇರುವಾಗ ಆ ಮಗುವನ್ನು ಕೆಳಗಿಟ್ಟು ಒಲೆಯ ಮೇಲೆ ಇಟ್ಟ ಹಾಲು ಹೋಗಿ ಬಿಡ್ತದಲ್ಲ ಅಂತೇಳಿ ಓಡಿದ್ದಾಳೆ. ಅಂದರೆ ವೈರಾಗ್ಯ ಇದ್ದಿಲ್ಲ. ಜ್ಞಾನ ಬಂತು. ಜ್ಞಾನ ಬಂದ ಮೇಲೆ ವೈರಾಗ್ಯ ಕೂಡ ಬರ್ತದೆ. ಹೀಗೆ ಭಕ್ತಿ, ಜ್ಞಾನ, ವೈರಾಗ್ಯ. ಅದರಲ್ಲಿ ಕೂಡ ದೇವರಲ್ಲಿ ಭಕ್ತಿ, ದೇವರ ಬಗ್ಗೆ ಜ್ಞಾನ, ದೇವರನ್ನು ಬಿಟ್ಟು ಇತರ ವಿಷಯಗಳಲ್ಲಿ ವೈರಾಗ್ಯ. ಇದು ಬರಬೇಕು. ದೃಢಾರತಿ ನಿರ್ಗುಣೆ ಬ್ರಹ್ಮಣೀಚಯ ಅಂತ. ನಮಗೆಲ್ಲ ಸ್ವಲ್ಪ ವ್ಯತ್ಯಾಸ ಆಗಿದೆ. ಭಕ್ತಿ, ಜ್ಞಾನ ಇದು ದೇವರಲ್ಲಿ ಅಲ್ಲ. ದೇವರಲ್ಲಿ ವೈರಾಗ್ಯ, ಪ್ರಾಪಂಚಿಕ ವಿಷಯಗಳಲ್ಲಿ ಭಕ್ತಿ, ಜ್ಞಾನ. ಬೇಕಾದಷ್ಟು ತಿಳುವಳಿಕೆ ಇದೆ. ಹೊರಗಿನ ವಿಷಯದಲ್ಲಿ ಬೇಕಾದಷ್ಟು ಪ್ರೀತಿ ಇದೆ. ದೇವರ ವಿಷಯದಲ್ಲಿ ವೈರಾಗ್ಯ ಇದೆ. ಇದು ನಮಗೆ ವ್ಯತ್ಯಾಸ ಆಗಿತ್ತು. ಆದರೆ ಯಶೋದೆಗೆ ಮಾತ್ರ ದೇವರಲ್ಲಿ ಭಕ್ತಿ, ದೇವರಲ್ಲಿ ಜ್ಞಾನ, ಪ್ರಾಪಂಚಿಕ ವಿಷಯಗಳಲ್ಲಿ ವೈರಾಗ್ಯ ಬಂತು. ಒರಳಿಗೆ ಕಟ್ಟಿಬಿಟ್ಟಿದ್ದಾಳೆ ಯಶೋದೆ. ಕೃಷ್ಣ ಒರಳನ್ನೇ ಎತ್ತಿಕೊಂಡು ಹೊರಟ ಅಂತೆ. ಮುಂದೆ ಹೋಗ್ತಾ ಇದ್ದಾನೆ. ಒಟ್ಟೊಟ್ಟಿಗೆ 2 ಮರಗಳು ನಿಂತಿವೆ ಅಂತೆ. ಅರ್ಜುನ ವೃಕ್ಷ ಅಂತ. ಅದರ ಮಧ್ಯದಲ್ಲಿ ಹೋದ. ಒರಳು ಕಲ್ಲಿಗೆ ತಾಗಿಕೊಂಡು ಆ ಮರಗಳು 2 ಬಿದ್ದು ಹೋಯಿತು ಅಂತೆ. ಆ ಮರದಲ್ಲಿ ಇಬ್ಬರು ಇದ್ದರು, ನಲಕೂಬರ ಮತ್ತು ಮಣಿಗ್ರೀವ ಅಂತ. ಅವರಿಬ್ಬರೂ ಕೂಡ ನಾರದರ ಶಾಪದಿಂದ ಮರಗಳಾಗಿ ಬಿಟ್ಟಿದ್ದರು. ಅರ್ಜುನ ವೃಕ್ಷಗಳಾಗಿ ಹೋಗಿದ್ದರಂತೆ. ವಸ್ತ್ರ ಇಲ್ಲದೆ ನಾರದರ ಮುಂದೆ ತಿರುಗುತ್ತಾ ಇದ್ದರಂತೆ. ನಾರದರು ಶಾಪ ಕೊಟ್ಟರು, ಮರವಾಗಿ ಬಿಡಿ ಅಂತ. ಆ ಮರದಲ್ಲಿ ಇಬ್ಬರು ದೈತ್ಯರು ಆವೇಶ ಮಾಡಿಕೊಂಡಿದ್ದರು. ಧುನಿ ಮತ್ತು ಚಮು ಅಂತ ಇಬ್ಬರು ದೈತ್ಯರು. ಆ ಮರ ಬಿದ್ದಿದ್ದರಿಂದ ಅವರಿಬ್ಬರು ಕೂಡ ನಾಶವಾಗಿ ಹೋದರಂತೆ. ಧುನಿ ಮತ್ತು ಚಮು ಆ ಅಸುರರು ನಾಶ ಆದರು. ನಲಕೂಬರ, ಮಣಿಗ್ರೀವ ಇವರಿಬ್ಬರಿಗೂ ಕೂಡ ಶಾಪ ವಿಮೋಚನೆ ಆಯಿತು. ಬಹಳ ಸಂತೋಷಪಟ್ಟರು ಅಂತೆ ಅವರಿಬ್ಬರು ಕೂಡ. ಹೋಗುವಾಗ ಬಹಳ ಖುಷಿಯಿಂದ ಸ್ತೋತ್ರ ಮಾಡಿಕೊಂಡು ಹೋದರು. ಅವರು ಏನು ಸ್ತೋತ್ರ ಮಾಡಿದ್ರು? ವಾಣಿ ಗುಣಾನು ಕಥನೆ ಶ್ರವಣವು ಕಥಾಯಾಂ ಹಸ್ತೌ ಚ ಕರ್ಮಸು ಮನಸ್ತವ ಪಾದಯೋರ್ನಃ ಸ್ಮೃತ್ಯಾಂ ಶಿರಸ್ತವ ನಿವಾಸ ಜಗತ್ ಪ್ರಣಾಮೇ ದೃಷ್ಟಿ ಸತಾಂ ದರ್ಶನೇಸ್ತು ಭವತ್ತನೂನಾಂ. ವಾಣಿ ಗುಣಾನು ಕಥನೆ. ಮಾತು, ನಮ್ಮ ಮಾತು ಯಾವಾಗಲೂ ಭಗವಂತನ ಕಥೆಯನ್ನೇ ಹೇಳುವ ಸಲುವಾಗಿ ಇರಲಿ. ಅವನ ಗುಣಾನು ಕೀರ್ತನೆಯನ್ನು ಮಾಡುವ ಸಲುವಾಗಿ ಇರಲಿ. ಶ್ರವಣವು ಕಥಾಯ, ಕಿವಿಗಳು ಅವನ ಕಥೆಗಳನ್ನು ಕೇಳುವ ಸಲುವಾಗಿ ಇರಲಿ. ಹಸ್ತೌ ಚ ಕರ್ಮಸು, ಕೈಗಳು ಗುಡಿ ಮಂದಿರದಲ್ಲಿ ಕಸವನ್ನು ಗುಡಿಸುವ, ಒರೆಸುವ, ಭಗವಂತನ ಪೂಜೆಯನ್ನು ಮಾಡುವ ಪಾತ್ರೆಯನ್ನು ತೊಳೆಯುವ ಕೆಲಸಕ್ಕಾಗಿ ವಿನಿಯೋಗ ಆಗಲಿ. ಅವನಿಗೆ ಬೇಕಾದಂತಹ ಮೃಷ್ಟಾನ್ನವನ್ನು ಸಿದ್ಧಪಡಿಸುವ ಕಾರ್ಯಕ್ಕೆ ವಿನಿಯೋಗ ಆಗಲಿ. ಹಸ್ತೌ ಚ ಕರ್ಮಸು ಮನಸ್ತವ ಪಾದಯೋರ್ನಃ, ಮನಸ್ಸು ಅವನ ಚರಣಾರವಿಂದಗಳಲ್ಲಿ ಯಾವಾಗಲೂ ಸ್ಮರಣೆಯನ್ನು ಮಾಡ್ತಾ ಇರಲಿ. ಸ್ಮೃತ್ಯಾಂ ಶಿರಸ್ತವ ನಿವಾಸ ಜಗತ್ ಪ್ರಣಾಮೇ, ತಲೆ ಅವನಿಗೆ ನಮಸ್ಕಾರ ಮಾಡುವ ಸಲುವಾಗಿ ಇರಲಿ. ದೃಷ್ಟಿ ಸತಾಂ ದರ್ಶನೇಸ್ತು ಭವತ್ತನೂನಾಂ, ನಮ್ಮ ದೃಷ್ಟಿ
ಯಾವಾಗಲೂ ಸಜ್ಜನರ ಮೇಲೆ ಇರಲಿ, ಜ್ಞಾನಿಗಳ ಮೇಲೆ ಇರಲಿ. ಅವರನ್ನು ನೋಡಿದ ಮಾತ್ರಕ್ಕೆ ಎಲ್ಲ ಪಾಪಗಳು ಪರಿಹಾರವಾಗ್ತವೆ. ಈ ರೀತಿಯಾಗಿ ಬಹಳ ಸ್ತೋತ್ರವನ್ನೆಲ್ಲ ಮಾಡಿಕೊಂಡು ಅವರು ಹೋದರು ಅಂತೆ, ನಲಕೂಬರ ಮತ್ತು ಮಣಿಗ್ರೀವ. ಇಷ್ಟೆಲ್ಲ ಬಾಲಲೀಲೆಗಳನ್ನು ಕೃಷ್ಣ ನಂದಗೋಕುಲದಲ್ಲಿ ತೋರಿಸಿದ. ಇನ್ನು ನಂದಗೋಕುಲದಲ್ಲಿ ಸಾಕು ಅಂತಾಯಿತು. ಯಾಕೆ ಅಂದರೆ ಗೋಶೋಯಂ ನಗರಾಯತೆ, ಈ ಹಳ್ಳಿ ಇದು ನಗರ ಆಗ್ತಾ ಇದೆ. ಎಲ್ಲೆಂದರಲ್ಲಿ ಮನೆಗಳು ಏಳುತ್ತಾ ಇವೆ. ಹಸುಗಳಿಗೆ ಬೇಕಾದ್ದು ಏನು? ಹುಲ್ಲುಗಾವಲಿನ ಪ್ರದೇಶ, ಅದು ಇಲ್ಲ ಅಂತ ಆಗ್ತಾ ಇದೆ. ಗೋಮಾಳವನ್ನೆಲ್ಲ ಮನೆಯನ್ನು ಕಟ್ಟುವ ಸಲುವಾಗಿ ನುಂಗಿ ಬಿಡ್ತಾ ಇದ್ದಾರೆ ಎಲ್ಲರೂ ಕೂಡ. ಇನ್ನು ಹಸುಗಳಿಗೆ ಬೇಕಲ್ಲ, ತೀರ್ಮಾನ ಮಾಡಿದ ಅಂತೆ, ಇದನ್ನು ಬಿಟ್ಟು ವೃಂದಾವನಕ್ಕೆ ಹೋಗೋಣ ಅಂತ. ಇದನ್ನು ಬಿಟ್ಟು ಹೋಗಲಿಕ್ಕೆ ಕೃಷ್ಣ ತೀರ್ಮಾನ ಮಾಡಿದ. ಅದು ಯಾವ ರೀತಿಯಾಗಿ ಮಾಡಿದ ಅಂದರೆ, ತ್ರಿಧಾಮತಾಂ ದರ್ಶಯತೀವ ದೇವ, ತನಗೆ 3 ಕಡೆ ಮನೆ ಅಂತ ತೋರಿಸುವ ಹಾಗೆ ಮಾಡಿದಂತೆ. ಅವನಿಗೆ 3 ಕಡೆ ಮನೆ ಇದೆ. ತ್ರಿಧಾಮ ಅಂತ ಅವನಿಗೆ ಹೆಸರು. 3 ಕಡೆ ಮನೆ ಇರುವವ, ಅನಂತಾಸನ, ಶ್ವೇತದ್ವೀಪ, ವೈಕುಂಠ ಅಂತ. ಇಲ್ಲಿಯೂ ಕೂಡ ಹಾಗೆ 3 ಮನೆ. ಹುಟ್ಟಿದ್ದು ಮಥುರಾ ಪಟ್ಟಣದಲ್ಲಿ, ಈ ಬಾಲಲೀಲೆಗಳನ್ನೆಲ್ಲ ತೋರಿಸಿದ್ದು ನಂದ ಗೋಕುಲದಲ್ಲಿ, ಇನ್ನು ಮುಂದೆ ವೃಂದಾವನಕ್ಕೆ ಹೋಗಿ ಅಲ್ಲಿ ವಾಸ ಮಾಡೋದು ಅಂತ. ಹೀಗೆ ತನಗೂ 3 ಮನೆ ಇಲ್ಲಿಯೂ ಕೂಡ ಇದೆ ಅಂತ ತೋರಿಸುವ ಸಲುವಾಗಿ ಹೀಗೆ ಮಾಡಿದ್ದ ಅಂತೆ. ಅಂತೂ ತೋಳಗಳನ್ನೆಲ್ಲ ಸೃಷ್ಟಿ ಮಾಡಿ ಅದನ್ನು ಬಿಟ್ಟು, ಯಾಕೆ ಅಂದರೆ ಇಲ್ಲದಿದ್ದರೆ ಇವರು ವೃಂದಾವನಕ್ಕೆ ಬರಲಿಕ್ಕೆ ಕೇಳುವುದಿಲ್ಲ ಅಂತ ಈ ರೀತಿಯಾಗಿ ಉಪಾಯ ಮಾಡಿ ಎಲ್ಲರನ್ನು ಕರ್ಕೊಂಡು ಹೋಗುವಾಗ ದಾರಿಯಲ್ಲಿ 3 ರಾಕ್ಷಸರು, ಬಕಾಸುರ, ಅಘಾಸುರ ಅಂತ, ಬಕಾಸುರ, ಅಘಾಸುರ, ಅವರನ್ನೆಲ್ಲ ಸಂಹಾರ ಮಾಡಿದ. ಮುಂದೆ ಹೋಗಿ ಆ ವೃಂದಾವನದಲ್ಲಿ ವಾಸ ಮಾಡ್ತಾ ಇದ್ದಾರೆ. ಅಲ್ಲಿ ಗೋಪಾಲಕರು, ಹಸುಗಳು ಸ್ವಚ್ಛಂದವಾಗಿ ಇದ್ದಾರೆ. ಒಂದು ದಿನ ಸುದ್ದಿ ಬಂತು, ಯಮುನೆಯ ನೀರನ್ನು ಕುಡಿದು ಎಲ್ಲರೂ ಸಾಯ್ತಾ ಇದ್ದಾರೆ ಅಂತ. ಯಾಕೆ ಅಂದರೆ ಯಮುನಾ ನದಿ ಕಲುಷಿತವಾಗಿ ಬಿಟ್ಟಿದೆ. ಕೃಷ್ಣನಿಗೆ ಗೊತ್ತಾಯಿತು, ಕಾಳಿಯ ನಾಗನ ಪ್ರವೇಶ ಯಮುನಾ ನದಿಗೆ ಆಗಿದೆ ಅಂತ. ಬಲರಾಮನನ್ನು ಬಿಟ್ಟ, ತಾನು ಒಬ್ಬನೇ ಹೊರಟ ಅಂತ. ಯಾಕಂದರೆ ಬಲರಾಮ ಸರ್ಪದಾತಿಯವ, ಶೇಷದೇವರ ಅವತಾರ. ಅವನನ್ನು ಕರ್ಕೊಂಡು ಹೋದರೆ ಕಾಳಿಯ ನಾಗನನ್ನು ನಿಗ್ರಹ ಮಾಡಲಿಕ್ಕೆ ಸಾಧ್ಯ ಆಗುವುದಿಲ್ಲ ಅಂತ ಅವನನ್ನು ಬಿಟ್ಟು ತಾನು ಒಬ್ಬನೇ ಹೊರಟ ಅಂತ. ಯಮುನಾ ನದಿಯಲ್ಲಿ ಕಾಳಿಯ ನಾಗನ ವಾಸ ಇತ್ತು. ಕೃಷ್ಣ ಯಮುನಾ ನದಿಯ ದಡದಲ್ಲಿ ಇರುವ ದೊಡ್ಡ ಮರವನ್ನು ಏರಿದ, ಅಲ್ಲಿಂದ ಜಿಗಿದ ಅಂತೆ. ಜಿಗಿದವನೇ ಕಾಳಿಯ ನಾಗನ ಹೆಡೆಯ ಮೇಲೆ ಜಿಗಿದ. ಬಾಲನ್ನ ಒಂದು ಕೈಯಿಂದ ಎತ್ತಿದ ಅಂತೆ. ಹೆಡೆಯನ್ನು ತುಳಿಲಿಕ್ಕೆ ಪ್ರಾರಂಭ ಮಾಡಿದ. ಬಹಳ ಹೆಡೆಗಳು ಇದ್ದವು. ಒಂದು ಹೆಡೆ ಮೇಲೆ ಬಂತು ಅಂತಾದರೆ ಆ ಹೆಡೆಯ ಮೇಲೆ ತುಳಿಯುವಂಥದ್ದು. ಅದು ಕೆಳಗೆ ಹೋದ ಕೂಡಲೇ ಇನ್ನೊಂದು ಹೆಡೆ ಮೇಲೆ ಬರ್ತದೆ, ಆ ಹೆಡೆಯನ್ನು ತುಳಿಯುವಂಥದ್ದು. ಬಾಲವನ್ನು ಮಾತ್ರ ಕೈಯಲ್ಲಿ ಇಟ್ಕೊಂಡ. ಯಾಕೆ? ಬಾಲ ಏನು ತಪ್ಪು ಮಾಡಿಲ್ಲ. ಯಾರು ತಪ್ಪು ಮಾಡುವುದಿಲ್ಲ ಅವರನ್ನು ನಾನು ಎತ್ತಿ ಹಿಡಿತೇನೆ, ಯಾರು ತಪ್ಪು ಮಾಡ್ತಾನೆ ಅವರನ್ನು ನಾನು ತುಳಿತೇನೆ ಅಂತ ಸಂದೇಶ ಕೊಟ್ಟ ಅಂತೆ. ಹೀಗೆ ಒಂದು ಹೆಡೆ ಮೇಲೆ ಬಂದಾಗ ಆ ಹೆಡೆಯನ್ನು ತುಳಿದು, ಇನ್ನೊಂದು ಹೆಡೆ ಮೇಲೆ ಬಂದಾಗ ಆ ಹೆಡೆಯನ್ನು ತುಳಿದು, ಹೀಗೆ ಕೃಷ್ಣನ ನರ್ತನವೇ ಪ್ರಾರಂಭ ಆಯಿತು ಅಂತ. ಕಾಳಿಯ ನಾಗನ ಹೆಡೆಯ ಮೇಲೆ ನರ್ತನ, ಒಳ್ಳೆಯ ಒಂದು ವೇದಿಕೆ ಅವನಿಗೆ ಸಿಕ್ಕಿತು ಅಂತೆ. ನರ್ತನ ಮಾಡುವವರಿಗೆ ಒಳ್ಳೆಯ ವೇದಿಕೆ ಸಿಕ್ಕಿದರೆ ಬಹಳ ಸುಂದರವಾಗಿ ನರ್ತನವನ್ನು ಮಾಡ್ತಾರೆ. ಹಾಗೆ ಮಾಡಿದ ಅಂತೆ. ಹಾಗೆ ಮಾಡುವಾಗ ಎಲ್ಲ ದೇವತೆಗಳಿಗೆಲ್ಲ ಗೊತ್ತಾಯಿತು, ಕೃಷ್ಣ ಒಳ್ಳೆಯ ವೇದಿಕೆಯಲ್ಲಿ ನರ್ತನ ಮಾಡ್ತಾ ಇದ್ದಾನೆ, ಅವನಿಗೆ ಪಕ್ಕವಾದ್ಯ ಬೇಕು ಅಂತ ತಿಳ್ಕೊಂಡು ಬ್ರಹ್ಮದೇವರು ಬಂದು ಮೃದಂಗವನ್ನು ತಂದರಂತೆ. ಹನುಮಂತ ದೇವರು ಕಿಂಪುರುಷ ಖಂಡದಿಂದ ಬಂದರು, ಹಾಡನ್ನು ಹಾಡಲಿಕ್ಕೆ ಶುರು ಮಾಡಿದ್ರು ಅಂತ. ಕೈಲಾಸದಿಂದ ರುದ್ರದೇವರು ಬಂದರು, ತಾಳ ಹಾಕಲಿಕ್ಕೆ ಶುರು ಮಾಡಿದ್ರು ಅಂತ. ಅನೀನ ದತ್ ಪದ್ಮಭವೋ ಮೃದಂಗಂ ಜಗೌ ಹನುಮಾನ್ ಜಗತಾಂ ಅದೀಶಂ.
ಅದರ್ಶಯತ್ತಾಲಗತೀಕ ಪರ್ದಿ ನನರ್ಥ ಗೋಪಾಲಕ ಬಾಲಮೌಲಿ. ಹೀಗೆ ಸತ್ಯಲೋಕದಿಂದ ಬ್ರಹ್ಮದೇವರು ಬಂದು ಮೃದಂಗ ಬಾರಿಸಿದ್ದರೆ ಕಿಂಪುರುಷ ಖಂಡದಿಂದ ಹಾಡು ಹೇಳಲಿಕ್ಕೆ ಹನುಮಂತ ದೇವರು ಶುರು ಮಾಡಿದ್ದರು. ಕೈಲಾಸ ಪರ್ವತದಿಂದ ರುದ್ರದೇವರು ಬಂದು ತಾಳ ಹಾಕಲಿಕ್ಕೆ ಶುರು ಮಾಡಿದ್ದರು ಅಂತ. ಕೃಷ್ಣನಿಗೆ ಮತ್ತಷ್ಟು ಪಕ್ಕವಾದ್ಯ ಸರಿಯಾಗಿ ಇದೆ ಅಂತಾದರೆ ಮತ್ತಷ್ಟು ನರ್ತನ ಮಾಡುವ ಅಂತ ಆಗ್ತದೆ. ಹೀಗೆ ಕೃಷ್ಣನ ನರ್ತನ ಬಹಳ ವಿಜೃಂಭಣೆಯಿಂದ ನಡೀತು. ನಾಗಪತ್ನಿಯರೆಲ್ಲ ಬಂದರು ಅಂತೆ. ಕೃಷ್ಣ ಸಾಕು ಮಾಡು, ನಮಗೆ ಬೇಕು ಅವನನ್ನು ಏನು ಮಾಡಬೇಡ ಅಂತ ಪ್ರಾರ್ಥನೆ ಮಾಡಿಕೊಂಡ್ರು. ಆಗ ಕೃಷ್ಣ ಅವರನ್ನು ಬಿಟ್ಟು ಬಿಟ್ಟ ಅಂತ, ಸಾಕು ಮಾಡುವಂತ. ಕೃಷ್ಣ ಹೇಳಿದ, ನೀನು ರಮಣಕ ದ್ವೀಪಕ್ಕೆ ಹೋಗು, ಅಲ್ಲಿಯೇ ವಾಸ ಮಾಡು, ಇಲ್ಲಿಗೆ ಬರಬೇಡ. ಇಲ್ಲಿಗೆ ಬಂದ ಕಾರಣ ಏನು ಅಂದರೆ, ಇಲ್ಲಿ ಗರುಡನ ಉಪದ್ರವ ಇರುವುದಿಲ್ಲ ಅಂತ ಬಂದಿದ್ದು. ಯಮುನಾ ನದಿಯಲ್ಲಿ ಸೌಭರಿ ಅಂತ ಒಬ್ಬ ಋಷಿಗಳು ತಪಸ್ಸು ಮಾಡುತ್ತಾ ಇದ್ದರು. ಅವರ ಕಣ್ಣ ಮುಂದೆ ನೀರಿನ ಒಳಗೆ ಕೂತು ತಪಸ್ಸು ಅವರದ್ದು. ಅವರ ಕಣ್ಣ ಮುಂದೆಯೇ ಒಮ್ಮೊಮ್ಮೆ ಕಣ್ಣು ಬಿಟ್ಟಾಗ ಆ ಮೀನುಗಳನ್ನೆಲ್ಲ ಗರುಡ ಬಂದು ತಿನ್ನುತ್ತಾ ಇದ್ದಂತೆ. ಆಗ ಗರುಡನಿಗೆ ಶಾಪ ಕೊಟ್ಟರು ಸೌಭರಿ ಋಷಿಗಳು, ಇನ್ನೊಮ್ಮೆ ನೀನು ಈ ನೀರಿಗೆ ಪ್ರವೇಶ ಮಾಡಿದ್ದೀ ಅಂತಾದರೆ ಯಮುನಾ ನದಿಗೆ ನಿನಗೆ ಮೃತ್ಯು ಬರಲಿ ಅಂತ ಶಾಪ ಕೊಟ್ಟರು. ಆಮೇಲೆ ಅವ ಇಲ್ಲಿಗೆ ಬರ್ತಾ ಇದ್ದಿಲ್ಲ. ರಮಣಕ ದ್ವೀಪದಲ್ಲಿ ಆ ಗರುಡ ಏನು ಮಾಡ್ತಾ ಇದ್ದ, ದಿವಸಕ್ಕೆ ಒಂದೊಂದು ಹಾವನ್ನು ತಿಂತಾ ಇದ್ದಂತೆ. ಇನ್ನು ನಾಳೆ ನನ್ನನ್ನು ಕೂಡ ತಿನ್ನುತ್ತಾನೆ ಅಂತ ಹೇಳಿ ಈ ಕಾಳಿಯನಾಗ ಈ ಯಮುನಾ ನದಿಗೆ ಪ್ರವೇಶ ಮಾಡಿದ್ದು. ಯಾಕೆ? ಗರುಡನ ಭಯ ಇಲ್ಲಿ ಇಲ್ಲ ಅಂತ. ಈಗ ಕೃಷ್ಣ ಹೇಳಿದ, ನೀನು ಇನ್ನೊಂದು ಅಲ್ಲಿಗೆ ಹೋಗಬೇಕು, ಇಲ್ಲಿ ಇರಬಾರದು ಅಂತ. ಅಲ್ಲಿಗೆ ಹೋದ ಕೂಡಲೇ ಅಲ್ಲಿಯೂ ಕೂಡ ಏನು ಭಯ ಇದ್ದಿಲ್ಲ ಅಂತೆ. ಯಾಕೆ ಭಯ ಇದ್ದಿಲ್ಲ? ಕೃಷ್ಣ ಹೆಡೆಯನ್ನು ತುಳಿದಿದ್ದಾನೆ. ಅವನ ಕಾಲಿನಲ್ಲಿ ಚಿಹ್ನೆಗಳು ಎಲ್ಲ ಇವ, ಧ್ವಜ, ಅಂಕುಶ, ಪದ್ಮ, ಇದರದ್ದು ಚಿಹ್ನೆ ಎಲ್ಲ ಕಾಲಲ್ಲಿದೆ. ಆ ಚಿಹ್ನೆ ಈ ಕಾಳಿಯನಾಗನ ಹೆಡೆಯಲ್ಲಿ ಬಿದ್ದಿದೆ ಅಂತೆ. ಅಷ್ಟು ಒಳ್ಳೆ ನರ್ತನ ಮಾಡಿದ್ದಾನೆ ಕೃಷ್ಣ. ಚಿಹ್ನೆ ಇರುವವರಿಗೆ ಬೇರೆ ಯಾರ ಭಯ ಕೂಡ ಇಲ್ಲ. ಶಂಖ ಚಕ್ರ ಕದ್ದ ಪದ್ಮದ ಧಾರಣೆ ಯಾರು ಮಾಡಿಕೊಳ್ತಾರೆ, ಚಿಹ್ನೆಯ ಧಾರಣೆ, ಅವರಿಗೆ ಯಾವುದರ ಭಯ ಕೂಡ ಇಲ್ಲ ಅಂತ. ಗರುಡ ಇದು ಕೃಷ್ಣನ ಭಕ್ತ ಅಂತ ತಿಳಿದು ಏನು ಮಾಡುವ ಹಾಗೆ ಇಲ್ಲ. ಯಾಕೆ? ಇದು ನನ್ನ ಸ್ವಾಮಿಯ ಇವ ಭಕ್ತ ಅಂತ ಹೇಳಿ. ಆದ್ದರಿಂದ ಇನ್ನು ಮೇಲೆ ನಿನಗೆ ಭಯ ಇಲ್ಲ, ನೀನು ಅಲ್ಲಿಗೆ ಹೋಗು ಅಂತ ರಮಣಕ ದ್ವೀಪಕ್ಕೆ ಕಳಿಸಿದ್ದಾನೆ. ಹೀಗೆ ಕಾಳಿಯ ಫಣಮಾಣಿಕ್ಯ ರಂಜಿತ ಶ್ರೀಪದಾಂಬುಜ. ಕೃಷ್ಣ ಕಾಳಿಯ ನಾಗನನ್ನು ನಿಗ್ರಹ ಮಾಡಿದ ಕಥೆಯನ್ನು ಇವತ್ತಿಗೆ ಮುಗಿಸ್ತಾ ನಾಳೆ ಮತ್ತೆ ಕೃಷ್ಣನ ಕಥೆಯನ್ನು ಮುಂದುವರಿಸೋಣ ಅಂತ ಹೇಳುತ್ತಾ ಇವತ್ತಿನ ಉಪನ್ಯಾಸವನ್ನು ಮುಗಿಸ್ತಾ ಇದ್ದೇನೆ. ಶ್ರೀ ಕೃಷ್ಣ ಅರ್ಪಣಮಸ್ತು. ಯಸ್ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರೀಯತಾಂ ಪ್ರೀತಯೇವಾಲಂ ವಿಷ್ಣುರ್ಮೇ ಪರಮಸ್ವರುತು. ಹರಯೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು.